ಎಂಥ ಒಳ್ಳೆಯ ದೇವರು ಯೇಸಯ್ಯ ಎಂಬ ಮಲೆನಾಡಿ ದೇವರ ನಾಮವನ್ನು ಪಡಿಸೋಣ. ಎಂಥ ಒಳ್ಳೆಯ ದೇವರು ಯೇಸಯ್ಯ, ಎಂಥ ಒಳ್ಳೆಯ ದೇವರು ಯೇಸಯ್ಯ, ಚಿಂತೆಯೆಲ್ಲ ತೀರಿ ಕೈಯ ನಿನ್ನ ಸೇರಲು. ಎಂಥ ಒಳ್ಳೆಯ ದೇವರು ಯೇಸಯ್ಯ, ನನ್ನ ಚಿಂತೆಯೆಲ್ಲ ತೀರಿ ಕೈಯ ನಿನ್ನ ಸೇರಲು. ಎಂಥ
ಶಿಲುಬೆಯ ಮೇಲೆ ಆತನ ಪ್ರೀತಿ ನಾನು ನೋಡಬಹುದು. ಆ ಗಾಯಗಳೆಲ್ಲ ನಾನು ಮಾಡಿದಂಥ ಪಾಪಗಳು, ಆ ಮುಳ್ಳಿನ ಕಿರೀಟ ಬಂದು ನನ್ನ ಶಾಪಗಳನ್ನು ಹೊತ್ಕೊಂಡಿದ್ದಾನೆ ಆತನು. ಹಲ್ಲೆಲೂಯ, ಸ್ತೋತ್ರ. ಈ ಸಮಯದಲ್ಲಿ ಕೂಡ ಆ ಶಿಲುಬೆಯನ್ನು ಧ್ಯಾನ ಮಾಡೋಣ. ಸ್ತೋತ್ರ, ಹಲ್ಲೆಲೂಯ. ನಿಮಗೆ ಆರಾಧನಿಸುವ ಯೇಸುವೇ ನಿಮಗೆ ಮಹಿಮೆಯಾಗಲಿ. உமக்கு நன்றி, ஆராதனை. ஹல்லேலூயா, உமக்கு நன்றி அப்பா. உன்னிடத்தில் நான் கிடந்த
ಜೋರಾಗಿ ಕನ್ನಡ ತಟ್ಟಿ ದೇವರನ್ನ ಸಂತೋಷ, ಸಮಾಧಾನ, ನೆಮ್ಮದಿ ಎಂಬ ಸ್ತೋತ್ರವನ್ನು ಕೊಟ್ಟು ದೇವರ ಸಮ್ಮುಖದಲ್ಲಿ ಸ್ತೋತ್ರ. ನಮ್ಮ ಮಧ್ಯದ ನಾವು ಓದಿರುವಂಥ ಸಿಸ್ಟರ್ ಹೆಲನ್ ಸಿಸ್ಟರ್ ಅವರು ಬಂದು ಕೀರ್ತನೆ ಓದ್ತಾರೆ. ಅದರ ನಂತರ ಸಿಸ್ಟರ್ ನ್ಯಾನ್ಸಿ ಅವರ ಬಗ್ಗೆ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿ. 118. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗು. ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡನು? ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಸುತ್ತಲೂ ನನ್ನನ್ನು ಮುತ್ತಿದರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಜೇನೊಣಗಳಂತೆ ನನ್ನನ್ನು ಕವಿದರು, ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ನನ್ನನ್ನು ಬೀಳನೊಕ್ಕಿದ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಯಾಹುವು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ, ಯಾಹುವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮನೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧಗಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 113 118ವರೆಗೂ ಈ ಕೀರ್ತನೆಗಳನ್ನು ಹಾಲೆಲ್ ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ. ಯಾಕಂದರೆ ಇದನ್ನು ಪಸ್ಕಾ ಹಬ್ಬದ ಒಂದು ಸಮಯದಲ್ಲಿ ಹಾಡುವ ಒಂದು ಪದ್ಧತಿ ಇದೆ. ಆದ ಕಾರಣದಿಂದ ಈ ಕೀರ್ತನೆಯು ಧನ್ಯವಾದ ಮತ್ತು ಜಯದ ಕೀರ್ತನೆಯೂ ಆಗಿದೆ. ಸೊ ದೇವರು ತನ್ನ ಪ್ರಜೆಗೆ, ಅಂದರೆ ನಮಗೆ ಮಾಡಿರುವ ಉಪಕಾರಗಳು ಅನೇಕವಾಗಿದೆ. ಸೊ ಅದನ್ನು ನಮಗೆ ತೋರಿದ ಕರುಣೆ, ರಕ್ಷಣೆಯು ಮತ್ತು ಶಾಶ್ವತ ಪ್ರೀತಿಯನ್ನು ಕುರಿತು ದಾವಿದನು ಈ ಕೀರ್ತನೆಗಳನ್ನು ಬರೆದಿದ್ದಾನೆ. ಸೊ ವಾಕ್ಯ 1ರಿಂದ 4ನೇ ವಾಕ್ಯಗಳ ತನಕ ಓದುವುದಾದರೆ, ಈ ವಾಕ್ಯಗಳು ದೇವರ ಕರುಣೆ ಹಾಗೂ ಆತನ ಶಾಶ್ವತ ಪ್ರೇಮದ ಬಗ್ಗೆ ಹೇಳುತ್ತದೆ.
ಸೊ ಈ ವಾಕ್ಯಗಳಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ರಿಪೀಟೆಡ್ ಆಗಿ ಆತನ ಕೃಪೆಯು ಶಾಶ್ವತವಾದದ್ದೆಂದು ದಾವೀದನು ಬರೆದಿದ್ದಾನೆ. ಯಾಕಂದ್ರೆ ದೇವರು ನಮ್ಮ ಮೇಲಿಟ್ಟಿರುವ ಕೃಪೆಯು ಅನೇಕವಾದದ್ದು. ಸೊ ಅದರ ಜೊತೆಗೆ ಇಲ್ಲಿ ದಾವೀದನು ಇಸ್ರಾಯೇಲಿನ ಜನರಿಗೆ, ಆರೋನಿನ ಮನೆತನದವರಿಗೆ ಹಾಗೂ ದೇವರನ್ನು ನಂಬುವ ಸಕಲ ಜನರಿಗೂ ದೇವರನ್ನು ಸದಾ ಸ್ತುತಿಸುತ್ತಲೇ ಇರಬೇಕು ಎಂದು ದಾವೀದನು ಈ ಕೀರ್ತನೆಗಳಲ್ಲಿ ಬರೆದಿದ್ದಾನೆ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ. ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಹಾಗೂ ಕೃಪೆಯು ಯಾವಾಗಲೂ ಶಾಶ್ವತವಾಗಿದೆ. ನಾವು ಆತನಿಗೆ ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇರಬೇಕು. ವಾಕ್ಯ 5ರಿಂದ 9ನೇ ತನಕ ನೋಡ್ಬೇಕಾದ್ರೆ ಈ ವಾಕ್ಯಗಳಲ್ಲಿ ನಮ್ಮ ಸಂಕಟದಲ್ಲಿ ದೇವರು ನಮಗೆ ಯಾವಾಗಲೂ ಉತ್ತರಿಸುತ್ತಾನೆ ಎನ್ನುವುದಾಗಿ ದಾವೀದನು ಈ ವಾಕ್ಯದಲ್ಲಿ ಕರೆದಿದ್ದಾನೆ. ಸೊ ದಾವೀದನ ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ದಾವೀದನಿಗೆ ಎಂತ ಕಷ್ಟ ಬಂದ್ರೂ, ಆ ಕಷ್ಟಗಳು ಚಿಕ್ಕದಾಗಿದ್ರು ದೊಡ್ಡದಾಗಿದ್ರು ದಾವೀದನು ಯಾವಾಗಲೂ ದೇವರ ಮೇಲೆ ಡಿಪೆಂಡೆನ್ಸ್ ಯಾವಾಗಲೂ ಇತ್ತು. ಸೊ ನಾವು ಬೈಬಲಲ್ಲಿ ನೋಡ್ಬೇಕಾದ್ರೆ ದೇವರ ಒಂದು ಹೃದಯಕ್ಕೆ ಬಹಳ ಹತ್ತಿರವಾದ ಒಂದು ವ್ಯಕ್ತಿಯಾಗಿ ದಾವೀದನ ಪರ್ಸನಾಲಿಟಿ ಬಗ್ಗೆ ನಾವು ಓದ್ಬೋದಾಗಿದೆ ಅಲ್ವಾ. ಸೊ ಆತನಿಗೆ ಎಂಥ ಪರಿಸ್ಥಿತಿ ಇದ್ರೂ, ಯಾವುದೇ ಕಷ್ಟಗಳಿದ್ರು, ಆ ಕಷ್ಟಗಳು ಚಿಕ್ಕದಾದ್ರೆ ದೊಡ್ಡದಾದ್ರೆ ಅನ್ನೋ ಒಂದು ಡಿಫ್ರೆನ್ಶಿಯೇಷನ್ ಅವನಿಗೆ ದಾವೀದನಿಗೆ ಇರಲಿಲ್ಲ. ಆತನು ಎಂಥ ಸಂದರ್ಭದಲ್ಲಿ ಇದ್ರು, ಎಂಥ ಸಿಚುವೇಶನ್ ಅಲ್ಲಿ ಇದ್ರು ದೇವರಿಗೆ ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇದ್ದ. ದೇವರ ಮೇಲೆ ಆ ಡಿಪೆಂಡೆನ್ಸ್ ಯಾವಾಗಲೂ ದಾವೀದನಿಗೆ ಇತ್ತು. ಸೊ ಆದ್ರಿಂದ ದಾವೀದನಿಗೆ ಈ ಕಾನ್ಫಿಡೆನ್ಸ್ ಯಾವಾಗಲೂ ಇತ್ತು. ಯಾಕಂದ್ರೆ ದೇವರ ಬಳಿ ನಾವು ಹೋದಾಗ ದೇವರ ನಾಮದಿಂದ ನಾವು ಏನ್ ಕೇಳಿದ್ರು ದೇವರು ಯಾವಾಗಲೂ ನಮಗೆ ಉತ್ತರ ಕೊಡ್ತಾರೆ ಎನ್ನುವ ಕಾನ್ಫಿಡೆನ್ಸ್ ದಾವೀದನಿಗೆ ಯಾವಾಗಲೂ ಇತ್ತು. ಅದೇ ರೀತಿ ನಮ್ಮ ಜೀವಿತದಲ್ಲಿಯೂ ಸಹ ನಮಗೆ ಯಾವಾಗಲೂ ಆ ಕಾನ್ಫಿಡೆನ್ಸ್ ಇರಬೇಕು. ದೇವರ ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಡಿಕ್ಲೇರ್ ಮಾಡ್ತಾನೆ ಇರಬೇಕು. ನಾವು ದೇವರ ಬಳಿ ಹೋದಾಗೆಲ್ಲ ನಮಗೆ ದೇವರು ಉತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಆತನು ಯಾವಾಗಲೂ ನಮ್ಮನ್ನು ದೂರ ತಳ್ಳುವ ದೇವರಲ್ಲ. ಸೊ ವಾಕ್ಯ 10ರಿಂದ 14ನೇ ವಾಕ್ಯದ ತನಕ ಓದಬೇಕಾದ್ರೆ ಈ ವಾಕ್ಯಗಳಲ್ಲಿ ಶತ್ರುಗಳ ವಿರುದ್ಧ ಜಯ ಹೊಂದುವುದರ ಬಗ್ಗೆ ಬರೆಯಲಾಗಿದೆ. ಸೊ ಈ ವಾಕ್ಯದ ರೆಫರೆನ್ಸ್ ನಾವು ನೋಡ್ಬೇಕಾದ್ರೆ ಸಾಮ್ಸ್ 91 ವಾಕ್ಯ 7ನಲ್ಲಿ ನೋಡ್ಬೇಕಾದ್ರೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಕ್ಕದು ಎಂದು ದೇವರು ನಮಗೆ ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಸೊ ಅದರ ಮೇರೆಗೆ ದಾವೀದನು ಈ ವಾಕ್ಯವನ್ನು ಬರೆದಿದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ನಾವು ಅನೇಕ ಕಷ್ಟಗಳನ್ನು ಗೋತ್ರು ಆಗ್ಬೋದು. ನಮ್ಮ ಸುತ್ತಲೂ ಯಾರೇ ಇದ್ರೂ, ನಾವೆಂಥ ಡೇಂಜರಸ್ ಆದ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಸಿಲುಕಿ ಹಾಕಿಕೊಂಡಿದ್ರು ನಾವು ಭಯಪಡುವಂತ ಅಗತ್ಯ ನಮಗಿಲ್ಲ. ಯಾಕಂದ್ರೆ ನಮ್ಮನ್ನು ಉಂಟು ಮಾಡಿರುವ ದೇವರು ನಮ್ಮ ಜೊತೆಲಿದ್ದಾರೆ. ನಮಗೆ ಯಾವುದೇ ಕಷ್ಟ ಬಂದರೂ ಆತನು ನಮ್ಮನ್ನು ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ಸೊ ಈ ವಾಕ್ಯವನ್ನು ನಾವು ಎಷ್ಟು ನಮ್ಮ ಜೀವಿತದಲ್ಲಿ ಡಿಕ್ಲೇರ್ ಮಾಡ್ತಾನೆ ಹೋಗ್ತೀವೋ ಅಷ್ಟೇ ಇದು ಪವರ್ಫುಲ್ ಆಗಿ ನಮ್ಮ ಜೀವಿತದಲ್ಲಿ ಅದು ಯಾವಾಗಲೂ ಇರುತ್ತೆ, ನಮ್ಮ ಜೊತೆಯಲ್ಲೇ ಇರುತ್ತೆ. ಸೊ ನಾವು ಯಾವುದೇ ಒಂದು ಕಷ್ಟದಲ್ಲಿದ್ರೂ ದೇವರು ನಮ್ಮನ್ನು ಬಿಡಿಸುತ್ತಾನೆ. ನಾವು ಎಂಥ ಡೇಂಜರಸ್ ಸಿಚುವೇಶನ್ ಇದ್ರೂ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ಭಯಗಳಿಂದ ದೇವರು ನಮ್ಮನ್ನು ಯಾವಾಗಲೂ ಬಿಡಿಸಲು ಶಕ್ತನಾಗಿದ್ದಾನೆ. ಸೊ ನಾವು ಭಯಪಡುವಂತ ಅಗತ್ಯ ನಮಗಿಲ್ಲ. ಸೊ ವಾಕ್ಯ 15ರಿಂದ 21ರ ವಾಕ್ಯದ ತನಕ ನಾವು ನೋಡ್ಬೇಕಾದ್ರೆ, ನೀತಿವಂತರ ಮನೆತನಗಳಲ್ಲಿ ಯಾವಾಗಲೂ ಉಲ್ಲಾಸವಿರುತ್ತದೆ. ಸೊ ದ ಹ್ಯಾಪಿನೆಸ್ ಇನ್ ದ ಟೆಂಟ್ಸ್ ಆಫ್ ದ ರೈಚಿಯಸ್. ಸೊ ನೀತಿವಂತರು ಯಾರಂದ್ರೆ ನಾವೇ ನೀತಿವಂತರು. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿದ್ದೇವೆ. ಸೊ ನಮ್ಮ ಮನೆತನಗಳಲ್ಲಿ ಯಾವಾಗಲೂ ಹರ್ಷದಿಂದ ನಾವು ದೇವರನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇರಬೇಕು. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ನಾವು ಆಲ್ರೆಡಿ ನೋಡಿದಾಗೆ ವಾಕ್ಯಗಳಲ್ಲಿ ಓದುವ ಮೇರೆಗೆ ನಾವು ನೋಡ್ಬೇಕಾದ್ರೆ ಅನೇಕ ಆಶೀರ್ವಾದಗಳು, ಅನೇಕ ಉಪಕಾರಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಎಂದಿಗೂ ಮರೆಯಬಾರದು. ನಮ್ಮ ದಿನನಿತ್ಯದ ಪ್ರಾರ್ಥನೆಗಳಲ್ಲಾಗಲಿ, ನಾವು ಚರ್ಚ್ ಬಂದಾಗಲಿ ದೇವರು ನಮಗಾಗಿ ಮಾಡಿದ ಉಪಕಾರಗಳನ್ನು ನಾವು ನೆನೆದು ಆತನಿಗೆ ಸದಾ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಸೊ ದೇವರಿಗೂ ಇದಿಷ್ಟ ಆಗುತ್ತೆ. ಆಗಲೇ ನಾವು ದೇವರ ದೃಷ್ಟಿಯ ದೇವರ ಮುಂದೆ ನಾವು ನೀತಿವಂತರಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಸೊ ನಾವು ಯಾವತ್ತೂ ಆತನು ನಮಗಾಗಿ ಮಾಡಿರುವ ಒಂದು ಸ್ಯಾಕ್ರಿಫೈಸ್ ಆಗಲಿ, ಆಶೀರ್ವಾದಗಳಾಗಲಿ, ಉಪಕಾರಗಳನ್ನಾಗಲಿ ನಾವು ಯಾವತ್ತೂ ಮರಿಬಾರ್ದು. ದೇವರಿಗೆ ಸದಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇರಬೇಕು. ವಾಕ್ಯಗಳು 22ರಿಂದ 24ನೇ ವಾಕ್ಯ. ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಮನೆ ಕಟ್ಟಲು ಬೇಡವಾದ ಒಂದು ಕಲ್ಲು, ಬೇಡವೆಂದು ತೆಗೆದು ಬಿಟ್ಟ ಕಲ್ಲು ಹೆಂಗೆ ಮೂಲೆಗಲ್ಲಾಯಿತು ಎನ್ನುವುದಾಗಿ. ಸೊ ಇಲ್ಲಿ ಮೂಲೆಗಲ್ಲು ಅಂದ್ರೆ ಯೇಸುಸ್ವಾಮಿ ಅಲ್ವಾ. ಸೊ ಯೇಸುಸ್ವಾಮಿ ಅನೇಕ ರಿಜೆಕ್ಷನ್ಸ್ ಅನ್ನ ಅನುಭವಿಸ್ತಾರೆ. ಯೇಸುಸ್ವಾಮಿ ನೋಡಿದ್ರೆ ಎಲ್ರಿಗೂ ಇಷ್ಟ ಇರಲಿಲ್ಲ. ಸೊ ಅವರ ಮೇಲೆ ಸುಳ್ಳಪ್ಪಾದಗಳಾಗ್ಲಿ, ಅವ್ರನ್ನ ಹೇಟ್ ಮಾಡೋದಾಗ್ಲಿ, ದ್ವೇಷಿಸೋದಾಗ್ಲಿ ತುಂಬಾ ಮಾಡ್ತಿದ್ರು ಜನ. ಸೊ ಅವರು ಹೆಂಗೆ
ಅವಮಾನವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ರಿಜೆಕ್ಷನ್ಸ್ನ ನೋಡ್ಬೋದು, ಅನೇಕ ಬಾರಿ ನಾವು ಬೇಡದೇ ಇರ್ಬೋದು ಜನರಿಗೆ. ಆದರೆ ನಾವು ಯಾವತ್ತೂ ಕುಂದಿ ಹೋಗುವ ಅಗತ್ಯವಿಲ್ಲ. ಯೇಸು ಸ್ವಾಮಿ ನಮ್ಮ ದೂರ ತಳ್ಳುವ ದೇವರಲ್ಲ. ಯೇಸು ಸ್ವಾಮಿ ಯಾವಾಗಲೂ ನಮ್ಮನ್ನು ತನ್ನ ಹೃದಯಕ್ಕೆ ಸಮೀಪವಾಗಿ ಇಟ್ಟುಕೊಂಡಿರುವ ದೇವರಾಗಿದ್ದಾರೆ. ಸೊ ನಾವೆಷ್ಟು ದೇವರನ್ನು ಹೊಗಳ್ತೀವೋ, ನಾವೆಷ್ಟು ದೇವರ ನಾಮವನ್ನು ತೆಗೆದುಕೊಳ್ತೀವೋ, ಅಷ್ಟೇ ದೇವರು ನಮ್ಮನ್ನು ತನಗೆ ಕ್ಲೋಸ್ ಆಗಿ ಇಟ್ಕೊಳ್ತಾರೆ. ನಾವೆಲ್ಲಿ ಅವಮಾನ ಅನುಭವಿಸ್ತೀವೋ, ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೋ, ಅದೇ ಒಂದು ಅದೇ ಸ್ಥಳದಲ್ಲಿ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಸಲ್ಲಿಸಲು ಅದನ್ನು ಶಕ್ತನಾಗಿದ್ದಾನೆ. ವಾಕ್ಯ 25ರಿಂದ 29ರವರೆಗೆ ನೋಡ್ಬೇಕಾದ್ರೆ ಈ ವಾಕ್ಯಗಳಲ್ಲಿ ಪ್ರಾರ್ಥನೆ ಮತ್ತು ಕೃತಜ್ಞತೆಯ ಬಗ್ಗೆ ಬರೆಯಲಾಗಿದೆ. ಸೊ ನಾವು ಪ್ರತಿನಿತ್ಯವೂ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾನೆ ಇರ್ಬೇಕು. ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿದ್ದೀವಿ. ಆತನ ಮಾಡಿದ ಉಪಕಾರಗಳು ಅನೇಕ, ಆತನು ನಮಗಾಗಿ ಕೊಟ್ಟಿರುವ ಆಶೀರ್ವಾದಗಳು ಅನೇಕ. ಅದನ್ನು ಪ್ರತಿನಿತ್ಯ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ನಾವು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇರ್ಬೇಕು. ಇದೇ ವಾಕ್ಯಗಳ ಸಾರಾಂಶವಾಗಿದೆ. ದೇವರ ನಾಮಕ್ಕೆ ಪರಿಶುದ್ಧ ನಾಮಕ್ಕೆ ಮಹಿಮೆ. ಈ ಕೀರ್ತನೆ ದೇವರು ನಮಗೆ ಒಂದು ಆಶೀರ್ವಾದವಾಗಿ ಕೊಡಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. 19, 20ನೇ ವಾಕ್ಯ ಸ್ಪಷ್ಟವಾಗಿರುತ್ತೆ. ನೀತಿವಂತರ ದ್ವಾರಗಳು. ಹಲ್ಲೆಲೂಯಾ. ತನ್ನ ಹಾಲಿನಲ್ಲಿ ನಿಲ್ಲತಕ್ಕಂತೆ ದೇವರು ನಮಗೆ ಕೃಪೆ ಮಾಡಿಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಕರಣ ತಟ್ಟಿ ಯೇಸುವಿನ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಕಾಣಿಕೆ ಸಮಯದಲ್ಲಿ ನಮ್ಮ ಮೇಲಿನ ಸಿಸ್ಟರ್ ಬಂದು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾರೆ. ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಪಡೆದಿರುವೆ ದೇವಾ, ಏನಾವನೀನಾದೆಂಬನು ಭಾವವ ಪಡೆದಿರುವೆ ದೇವಾ. ಇನ್ನು ನಾನೆಲ್ಲವೂ ನಿನ್ನಲ್ಲಿ ಕಳೆದು ನೂತನಗೊಳ್ಳುವುದೈ. ಇನ್ನು ನಾನೆಲ್ಲವೂ ನಿನ್ನಲ್ಲಿ ಕಳೆದು ನೂತನಗೊಳ್ಳುವುದೈ.
ಕೃಪೆಗಾಗಿ ಮತ್ತೆ ಕೊಡುವ ಒಂದು ವಾಕ್ಯಕ್ಕಾಗಿಯೂ ನಮ್ಮೊಂದಿರುವಂಥ ಮೊದಲು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ. ಸ್ತೋತ್ರ ತಗಪ್ಪನೆ, ನಮ್ಮೂರ ತಮ್ಮ ಮಹಾಪ್ರಿಯ ತಗಪ್ಪನೆ, ಕರ್ತಾವಿ இந்த காலையில தகப்பனே நோக்கி பார்க்கிறீர்கள், கிருபை கொடுக்கிறே ಮತ್ತು ನಮಗೆ ತಗಪ್ಪನೆ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ಈ ವಾಕ್ಯವು ದೇವರು ನಮ್ಮೊಂದಿಗೆ ಮಾತಾಡುವಂಥ ವಾಕ್ಯಗಳನ್ನು ಹಲ್ಲೆಲೂಯಾ ದೇವರ ಮುಖಾಂತರ ನಮ್ಮನ್ನು ಬಲಪಡಿಸಿದೆಂದು ಹಲ್ಲೆಲೂಯಾ ದೇವರ ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಕೇಳೋಣ. ಮೊದಲೊಂದು ಅಭಿಷೇಕ ಬಂದು ವಾಕ್ಯನ ಹಂಚಿಕೊಳ್ಳುತ್ತಾರೆ. ಕರಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ನಿಮಿಷಗಳ ಕಾಲ ನಾವು ಕಣ್ಣುಗಳನ್ನು ಮುಚ್ಚಿ ಆತನನ್ನೇ ದೃಷ್ಟಿಸೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಈ ವಾಕ್ಯವು ನಮ್ಮ ಮಧ್ಯದಲ್ಲಿ ನರವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ಅದನ್ನು ಪ್ರತ್ಯಕ್ಷವಾದ ದೇವರಾಗಿದ್ದಾನೆ. ಎಲ್ಲಿ ಜನರು ಆತನ ನಾಮದಲ್ಲಿ ಕೂಡಿ ಬರುತ್ತಾರೋ, ಎಲ್ಲಿ ಇಬ್ಬರು ಮೂವರು ಆತನ ನಾಮದಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ಇಳಿದು ಬರುವಂತ ದೇವರಾಗಿದ್ದಾನೆ. ಪರಿಶುದ್ಧಾತ್ಮನು ಇಲ್ಲಿ ಉಂಟು, ಅಲ್ಲಿ ಬಿಡುಗಡೆ ಉಂಟು ಎಂದು ವಾಕ್ಯವು ಹೇಳುವ ಪ್ರಕಾರವೇ ಕರ್ತನಿನ ಮುಂದಿಗೆ ಮಾತನಾಡಲಿಕ್ಕೋಸ್ಕರ ಸ್ತೋತ್ರ. ಮಾತನಾಡುವುದು ಅವರ ರಾಜ, ಮಾತನಾಡುವುದು ನೀವು. ನಿಮ್ಮ ವಾಕ್ಯಗಳು ಪ್ರಕಟಣೆ ಆಗಲಿ. ಈ ಸ್ಥಳದಲ್ಲಿ ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಲಿ ಕರ್ತನೆ. ಯಾವ ಎಲ್ಲ ಮಹಿಮೆಯು ನಿಮ್ಮ ಒಬ್ಬರಿಗೆ ಮಾತ್ರ ಸಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ. ನಾವೆಲ್ಲರಿಗೂ ತುಂಬ ಚಿರಪರಿತವಾದಂಥ ಒಂದು ವಾಕ್ಯವಿದು. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರು ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ ಎಂದು ಹೇಳಿ. ಆಮೆನ್. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ ಅವರ ಮಧ್ಯದಲ್ಲಿ ನಾನು ಇರುವೆನು ಎಂದು ಹೇಳಿರುವಂಥದ್ದು. ಇಲ್ಲಿ ನೋಡಿ, ವಾಕ್ಯವನ್ನು ನಾವಿಲ್ಲಿ ಓದಬೇಕಾದ್ರೆ ಇಬ್ಬರು ಮೂವರು ನನ್ನ ನಾಮದಲ್ಲಿ ಪ್ರಾರ್ಥನೆಗೆ ಸೇರುವಾಗ ಅವರ ಮಧ್ಯದಲ್ಲಿ ಇಳಿದು ಬರುತ್ತೇನೆ ಅಂತ ಹೇಳಿಲ್ಲ. ಅಥವಾ ಇಬ್ಬರು ಮೂವರು ನನ್ನ ನಾಮದಲ್ಲಿ ಆರಾಧನೆ ಮಾಡುವುದಕ್ಕೆ ಬಂದಾಗ ಅವರ ಮಧ್ಯದಲ್ಲಿ ನಾನು ಇಳಿದು ಬರುತ್ತೇನೆ ಅಂತ ಹೇಳಿಲ್ಲ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ, ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿದು ಬರುತ್ತೇನೆ. ಅಂದ್ರೆ ನಾವು ಮಾತನಾಡುವಂಥ ಒಂದು ವಿಷಯಗಳಲ್ಲಿ ನಾವು ಯೇಸು ಸ್ವಾಮಿಯನ್ನು ತಂದರೆ, ಯೇಸು ಸ್ವಾಮಿಯ ಬಗ್ಗೆ ನಾವು ಮಾತನಾಡಬೇಕಾದ್ರೆ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಕುಟುಂಬದವರಾಗಿರ್ಬೋದು, ನಮ್ಮ ಸಹೋದ್ಯೋಗಿಗಳ ಜೊತೆಯರಾಗಿರ್ಬೋದು, ನಾವು ಯಾವಾಗ ಯೇಸು ಸ್ವಾಮಿಯ ಬಗ್ಗೆ ನಾವು ಮಾತನಾಡುತ್ತೇವೋ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾರಂತೆ, ಇಳಿದು ಬರುತ್ತಾರೆ. ಆಮೇಲೆ ಈ ಒಂದು ಸೆರ್ಮನ್ಗೆ ನಾನು ಈ ಒಂದು ಸೆರ್ಮನ್ ಟಾಪಿಕ್ನ ಹೆಸರು ಸೀಕ್ ಜೀಸಸ್, ಸ್ಪೀಕ್ ಜೀಸಸ್. ಯೇಸುವನ್ನು ಹುಡುಕಿರಿ, ಯೇಸುವನ್ನು ಮಾತನಾಡಿ. ನಾವು ಯಾರ ಹುಡುಕಬೇಕಂತೆ? ಯೇಸುವನ್ನು ಹುಡುಕಬೇಕು, ಯೇಸುವನ್ನ ಮಾತನಾಡಬೇಕು. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಯೇಸು ಸ್ವಾಮಿ ಮಾತನಾಡಬೇಕಾದ್ರೆ ಏನ್ ಹೇಳ್ತಾರೆ? ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಅಂದ್ರೆ ನಾವು ಯಾವಾಗ ನಾವು ಮನೆಯಲ್ಲಿ ಈಗ ನಾವು ಕೂತ್ಕೊಂಡು ನಾವು ಮಾತನಾಡಬೇಕಾದ್ರೆ, ನಾವು ದೇವರ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಅಥವಾ ನಾವು ವಾಕ್ಯಗಳ ಕುರಿತು ನಾವು ಚಿಂತನೆ ನಡೆಸಬೇಕಾದ್ರೆ, ಅಥವಾ ನಾವು ಕೇಳಿರುವಂತ ಒಂದು ಸಂದೇಶಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ನಾವು ಯಾವಾಗ ಯೇಸು ಸ್ವಾಮಿಯ ಬಗ್ಗೆ ನಾವು ಮಾತನಾಡ್ತೇವೋ ಆ ಸ್ಥಳದಲ್ಲಿ ಬರೀ ನಾವು ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು ಮಾತ್ರ ಇರಲ್ಲ. ಆ ಸ್ಥಳದಲ್ಲಿ ಸ್ವತಃ ಯೇಸು ಸ್ವಾಮಿನೇ ಇಳಿದು ಬಂದಿರುತ್ತಾರೆ. ಆಮೇಲೆ ನಾವು ಮಾತನಾಡುವಂಥ ಮಾತುಗಳ ಒಂದು ಶಕ್ತಿ ಏನು ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ನಾನು ಹೋದ ಬಾರಿ ಹೇಳ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದೇ ಗಿಡ, 2 ಗಿಡಗಳನ್ನ ಒಂದೊಂದು ರೂಮಲ್ಲಿ ಇಟ್ಟು ಒಂದು ಗಿಡಕ್ಕೆ ಆಶೀರ್ವಾದಗಳನ್ನ ಹೇಳುತ್ತಾ ಇನ್ನೊಂದು ಗಿಡಕ್ಕೆ ಬರೀ ಶಾಪಗಳನ್ನ ಹೇಳ್ತಾ 1 ತಿಂಗಳ ನಂತರ ನೋಡಿದಾಗ ಯಾವ ಗಿಡಕ್ಕೆ ಶಾಪಗಳನ್ನ ಹೇಳ್ತಿರೋ ಅದು ಒಂದು ಗಿಡ. ಅದಕ್ಕೆ ಒಂದು ಕಿವಿ ಅನ್ನುವಂಥದ್ದಾಗ್ಲಿ, ನಂತರ ಒಂದು ಕಿವಿ, ಮನಸ್ಸು, ಒಂದು ಬಾಯಿ ಅನ್ನುವಂಥದ್ದು ಇರಲ್ಲ. ಆದ್ರೆ ಆ ಒಂದು ಗಿಡಕ್ಕೂ ಕೂಡ ನಾವು ಆಡುವಂತ ಮಾತುಗಳು ಎಷ್ಟು ಎಫೆಕ್ಟ್ ಆಯಿತು ಅಂದ್ರೆ ಆ ಗಿಡ ಸತ್ತು ಹೋಯಿತು. ಇದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್. ಇದು ಸೈಂಟಿಸ್ಟ್ಗಳು ನಡೆಸಿರುವಂತ ಒಂದು ಎಕ್ಸ್ಪೆರಿಮೆಂಟ್. ಇದು
ನಾವು ಆಡುವಂಥ ಮಾತುಗಳಲ್ಲಿ ಅಷ್ಟು ಒಂದು ಬಲ ಅನ್ನುವಂಥದ್ದು ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಮಾತನಾಡುವುದರಲ್ಲಿ ನಾವು ಯೇಸು ಸ್ವಾಮಿಯನ್ನು ಹುಡುಕಬೇಕು. ನಾವು ನಮ್ಮ ಮಾತುಗಳಲ್ಲಿ ನಾವು ಯೇಸು ಸ್ವಾಮಿಯನ್ನು ಮಾತನಾಡಬೇಕು. ಆಮೇಲೆ ನಾವು ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ನೋಡಿ, ಇಲ್ಲಿ ವಾಕ್ಯ ಏನ್ ಹೇಳುತ್ತೆ, ಇಲ್ಲಿ ಸಂಭವಿಸಿದ ಎಲ್ಲಾ ಕಾರ್ಯಗಳ ಬಗ್ಗೆ ಅವ್ರೇನ್ ಮಾಡ್ತಿದ್ರಂತೆ, ಸಂಭಾಷಣೆ ನಡೆಸ್ತಾ ಇದ್ರು. ಅಂದ್ರೆ ಯಾವ ಒಂದು ವಿಚಾರವಾಗಿ ಸಂಭಾಷಣೆ ನಡೆಸ್ತಾ ಇದ್ರು ಅಂದ್ರೆ, ಈ ಒಂದು ಕಾಂಟೆಕ್ಸ್ಟ್ ಯಾವುದು ಅಂದ್ರೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಏರಿಸಿದ ನಂತರ ನಡೆದಂತ ಒಂದು ಘಟನೆ ಇದು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಇಬ್ಬರು ಶಿಷ್ಯಂದರು ಎಮ್ಮಾ ಊರಿಗೆ ನಡೆದುಕೊಂಡು ಹೋಗುವಂತ ಸ್ಥಳದಲ್ಲಿ ಅವ್ರು ಹೋಗ್ಬೇಕಾದ್ರೆ ಅವ್ರು ಮಾತನಾಡುತ್ತಿದ್ದ ವಿಷಯ ಯಾವುದು ಅಂದ್ರೆ ಈ ಒಂದು ಯೇಸು ಸ್ವಾಮಿಯ ಬಗ್ಗೆ ಅವ್ರು ಮಾತನಾಡ್ಕೊಂಡು ಹೋಗ್ತಿದ್ರಂತೆ. ಅವ್ರು ಮಾತನಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರ ಜೊತೆಯಲ್ಲಿ ಯಾರು ಬಂದ್ರಂತೆ, ಯೇಸು ಸ್ವಾಮಿನೇ ಬಂದ್ರಂತೆ. ಅವರಿಬ್ರು ಮಾತನಾಡುವಂತ ವಿಷಯ ಯಾವಾಗ ಯೇಸು ಸ್ವಾಮಿಯ ಬಗ್ಗೆ ಇತ್ತೋ ಆ ಸ್ಥಳದಲ್ಲಿ ಯೇಸು ಸ್ವಾಮಿನೇ ಬಂದ್ರಂತೆ. ಇದೇ ನಮ್ಮ ಜೀವಿತಗಳಲ್ಲೂ ಕೂಡ ದೇವರು ನಮಗೆ ಕೊಟ್ಟಿರುವಂತ ಒಂದು ವಾಗ್ದಾನ. ನೋಡಿ, ಯೇಸು ಸ್ವಾಮಿ ಹೇಳುವಂತ ಪ್ರತಿಯೊಂದು ಮಾತುಗಳನ್ನ ಅವರು ನೆರವೇರಿಸುವಂತ ದೇವರಾಗಿದ್ದಾರೆ. ಅವರು ಯಾವ ವಾಕ್ಯಗಳನ್ನ ನಮ್ಗೆ ಹೇಳ್ತಾರೋ, ಎಲ್ಲಿ ಇಬ್ಬರು ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ, ನೋಡಿ ಇಲ್ಲಿ ಇಬ್ಬರು ಇಬ್ಬರು ಶಿಷ್ಯರು ಅಥವಾ ನಾವೇನ್ ಹೇಳ್ತೀವಿ, ಇವರುಗಳು ಅವರಿಬ್ಬರು ಕೂಡಿ ಬಂದು ಎಮ್ಮಾ ಊರಿಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವರ ಬಾಯಲ್ಲಿ ಬರುತ್ತಿರುವಂತ ವಿಷಯಗಳು ಯಾವುದಂದ್ರೆ ಯೇಸು ಸ್ವಾಮಿಯ ಬಗ್ಗೆ ಅವರು ಮಾತನಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಸ್ಥಳದಲ್ಲಿ ಯಾರು ಬಂದ್ರಂತೆ, ಯೇಸು ಸ್ವಾಮಿನೇ ಅವ್ರ ಜೊತೆಯಲ್ಲಿ ಬಂದ್ರಂತೆ. ಇತ್ತೀಚೆಗೆ ಒಬ್ರು ದೇವ ಸೇವಕರು ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಅವ್ರು ಈ ತರ ಯಾವುದೋ ಒಂದು ದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬ ವಯಸ್ಸಾಗಿರುವಂತ ಒಬ್ಬ ಸೇವಕರ ಜೊತೆ, ಅಂದ್ರೆ ಅವರಿಗೆ ಸೇವೆ ಮಾಡ್ತಾ ಇಲ್ಲ, ಮೊದಲು ಸೇವೆ ಮಾಡ್ತಿದ್ದಂತ ಒಂದು ವ್ಯಕ್ತಿಯವರು ಅವ್ರ ಜೊತೆ ಕೂತ್ಕೊಂಡು ಬೈಬಲ್ ಬಗ್ಗೆ ಹಂಗೆ ಮಾತನಾಡ್ತಾ ಮಧ್ಯಾಹ್ನ 2 ಗಂಟೆಗೆ ಅವರು ಊಟ ಮಾಡಿ ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕು. ಈಗ ನಾವು ಕೂಡ ಊಟ ಮಾಡಿದ ಮೇಲೆ ನಮ್ಮ ಜೊತೆಯಲ್ಲಿ ಇರುವಂತ ಜನರ ಜೊತೆ ನಾವು ಮಾತಾಡ್ತೀವಲ್ಲ ಯಾವುದೋ ಒಂದು ವಿಚಾರದ ಬಗ್ಗೆ, ಆ ಥರ ಅವರು ಕೂಡ ಮಾತಾಡ್ಕೊಂಡು ಇದ್ರಂತೆ. ಒಂದು ಅರ್ಧ ಗಂಟೆ ಆಗಿರ್ಬೋದು, ಅವ್ರ ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ರು, ಅರ್ಧ ಗಂಟೆ ಆಗಿರ್ಬೋದು. ಆದ್ರೆ ಅರ್ಧ ಗಂಟೆ ಆಗಿರೋಷ್ಟೊತ್ತಿಗೆ ಅವರು ಟೈಮ್ ನೋಡ್ತಾರೆ, ಸಾಯಂಕಾಲ 7:30 ಆಗೋಗಿದ್ದಂತೆ. ಅವ್ರು ಮಾತನಾಡಿದ್ದು ಅವ್ರಿಗೆ ಅನ್ಸಿದ್ದು ಬರೀ ಅರ್ಧ ಗಂಟೆನೆ ನಾವು ಮಾತನಾಡಿರೋದು ಅಂತ. ಆದ್ರೆ ಟೈಮ್ ಸಾಯಂಕಾಲ 7:30 ಆಗೋಗ್ಬಿಟ್ಟಿದೆ. ಹೇಗೆ ಸಾಧ್ಯ ಅಂದ್ರೆ ಅವ್ರು ಹೇಳ್ತಾರೆ, ನಾವು ಮಾತನಾಡಿದಂತ ಅಷ್ಟು ವಿಷಯಗಳು ಯಾರ ಬಗ್ಗೆ ಅಂದ್ರೆ ಯೇಸು ಸ್ವಾಮಿಯ ಬಗ್ಗೆ. ಸಮಯವು ಹೋಗುವುದೇ ಗೊತ್ತಾಗಲ್ಲ. ನೀವು ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಕೂತ್ಕೊಂಡು ಪ್ರಾರ್ಥಿಸ್ಬೇಕಾದ್ರೆ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗಳನ್ನ ನೀವು ಮಾಡಬೇಕಾದ್ರೆ ನಿಮಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನಿಮಗೆ ನಾವೇನೋ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿದ್ವೇನೋ ಅಥವಾ ಆರಾಧನೆ ಮಾಡಿದ್ವೇನೋ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಸಮಯವು ಆಲ್ಮೋಸ್ಟ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಅದಕ್ಕಿಂತ ಹೆಚ್ಚಾಗಿ ಹೋಗಿರುತ್ತೆ. ಯಾವ ಕಾರಣಕ್ಕೆ ಅಂದ್ರೆ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಾಗ ಈ ಒಂದು ಸಮಯವನ್ನು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಜನರೇ. ಆದಿಯಲ್ಲಿ ವಾಕ್ಯವಿತ್ತು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆದಿಯಲ್ಲೇ ದೇವರಿತ್ತು. ಅಂದ್ರೆ ಈ ಸಮಯಗಳಿಗಿಂತ ಮುಂಚೆ ಯಾರಿದ್ರಂತೆ, ದೇವರಿದ್ರಂತೆ. ಈ ಸಮಯ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಮನುಷ್ಯನ ಕಣ್ಣಿಗೆ ನಾವು ಈ ಪೇತ್ರನ ಪತ್ರಿಕೆಗಳಲ್ಲಿ ಓದಬೇಕಾದ್ರೆ ಒಂದು ದಿನವು ನಮಗೆ ಎಷ್ಟಂತೆ 1000 ವರ್ಷಗಳಿಗೆ ಸಮಾನ. ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ಬೇಕಾದ್ರೆ ಯೋಹಾನನ ಸುವಾರ್ತೆಯಲ್ಲಿ ಹೇಳುವಂತೆ ಯೇಸು ಮಾಡಿದ ಅದ್ಭುತಗಳನ್ನ ನಾವು ಬರೆಯುವುದಕ್ಕೆ ಈ ಒಂದು ಜಗತ್ತಿನಲ್ಲಿರುವಂತ ಪುಸ್ತಕಗಳೇ ಸಾಲದೆ ಹೋಗ್ಬೋದು. ಯಾಕಂದ್ರೆ ಅಷ್ಟು ಅದ್ಭುತಗಳನ್ನ ಆತನು ನಮ್ಮ ಜೀವಿತಗಳಲ್ಲಿ, ನಮ್ಮ ಕಣ್ಣು ಮುಂದೆ ವಾಕ್ಯಗಳಲ್ಲಿ ಮಾಡುತ್ತಾ ಹೋಗುತ್ತಿರುವಂತ ದೇವರಾಗಿದ್ದಾರೆ. ನಾವು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಸಮಯ ಹೋಗುವುದೇ ಗೊತ್ತಾಗಲ್ಲ. ಆಮೇಲೆ ಈಗ ಎಲ್ಲೋ ಒಂದ್ ಕಡೆ ಒಂದು ಜೋಕ್ ನೋಡಿದ್ದೆ. ಯಾರಿಗಾದ್ರೂ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಅನ್ಸಿದ್ರೆ, ನಾನು ತುಂಬಾ ಒಬ್ಬನೇ ಇದ್ದೀನಿ, ಯಾರು ಇಲ್ಲ ಮನೇಲಿ ಅಂತ ಅನ್ಸಿದ್ರೆ ಹಾರರ್ ಮೂವಿ ನೋಡಿ ಅಂತ ಹೇಳ್ತಾರೆ. ದೆವ್ವದ ಮೂವಿನ ನೀವು ನೋಡ್ರಿ, ಒಬ್ಬರೇ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದೆವ್ವದ ಮೂವಿನ ನೋಡಿ, ನಿಮ್ಗೆ ಆಮೇಲೆ ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಸಲ್ಲ ಅಂತ. ಏನಾಗುತ್ತೆ ನೋಡಿದ್ಮೇಲೆ ಭಯ ಬರುತ್ತಾ? ನಾವು ಹಾಲಿಂದ ಎದ್ದು
ಅಡುಗೆ ಮನೆಗೆ ಒಬ್ಬರೇ ಹೋಗ್ತೀವ, ಅದಾದಮೇಲೆ ಬೆಡ್ರೂಮ್ಗೆ ಹೋಗ್ತೀವ ಒಬ್ಬರೇ, ಕತ್ತಲೇ ಯಾವಾಗಲೂ ಮಲಗ್ತೀವಿ, ಲೈಟ್ ಆಫ್ ಮಾಡಿ ಮಲಗ್ತೀವಿ ರೂಮಲ್ಲಿ. ಅವತ್ತು ಮಲಗ್ತೀವ ಲೈಟ್ ಆಫ್ ಮಾಡ್ಬಿಟ್ಟು ನಾವು ರೂಮಲ್ಲಿ. ಯಾಕೆ ಮಲಗಲ್ಲ? ನಾವು ನೋಡಿರ್ತೀವಿ. ಈಗ ನಮಗೆ ಏನು ಅನ್ಸುತ್ತೆ, ನಮ್ಮ ರೂಮಲ್ಲೂ ಕೂಡ ದೆವ್ವ ಬಂದ್ಬಿಟ್ಟಿದೆ. ಕರೆಕ್ಟಾ? ಫಿಲಮಲ್ಲಿ ನೋಡುವಂಥ ಒಂದು ದೆವ್ವದ ಬಗ್ಗೆ ನಮ್ಗೆ ಇಷ್ಟೊಂದು ನಂಬಿಕೆ ಇರಬೇಕಾದ್ರೆ, ನಾವು ಆರಾಧಿಸುವಂಥ ದೇವರ ಬಗ್ಗೆ ನಾವು ನೋಡಬೇಕಾದ್ರೆ, ದೇವರನ್ನು ನಾವು ಕಾಣುವಾಗ, ಆತನ ವಾಕ್ಯಗಳನ್ನು ನಾವು ನೋಡಬೇಕಾದ್ರೆ, ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಆತನ ಬಗ್ಗೆ ನಾವು ಮಾತನಾಡುವಾಗ, ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಶಕ್ತನಾಗಿದ್ದಾನೆ. ಆಮೇಲೆ ನಾವು ಒಬ್ಬರೇ ಇರೋದಕ್ಕೆ ಸಾಧ್ಯವಿಲ್ಲ. ನಮ್ಗೆ ಯಾವಾಗ ನಾವು ಒಬ್ಬರೇ ಇರುವಂತ ಅನ್ಸುತ್ತ ವಾಕ್ಯಗಳನ್ನು ಓದಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ನಾವು ಹಾಡ್ತೀವಲ್ಲ, ಈ ಒಂದು ಹಾಡಿನ ವಾಕ್ಯವು ಓದುವ ಸಮಯದಲ್ಲಿ ನೀನು ಗುರು ಆಗಿರು. ಅಂದ್ರೆ ಗುರು ಅಂದ್ರೆ ಯಾರು? ಪಕ್ಕದಲ್ಲಿ ಕೂತ್ಕೊಂಡು ಹೇಳಿಕೊಡುವಂತ ದೇವರು. ಪರಿಶುದ್ಧಾತ್ಮನೇ ಏನ್ ಮಾಡ್ತಾರೆ, ನಮ್ಮ ಜೊತೆಯಲ್ಲಿ ಬಂದು ನಮಗೆ ವಾಕ್ಯಗಳ ಗೂಢಾರ್ಥಗಳನ್ನ ಅರ್ಥೈಸುವಂತ ದೇವರಾಗಿದ್ದಾರೆ. ಆಮೇಲೆ ನಾವು ಮುಂದೆ ಓದಬೇಕಾದ್ರೆ ಎಫೆಸಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ, ಎಫೆಸಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಆಮೇಲೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಆದ್ರೆ ಏನ್ ಬರ್ಬೇಕಂತೆ? ಭಕ್ತಿಯನ್ನು ನೋಡಿ, ಒಳ್ಳೆಯ ಮಾತು ಅಂತ ಹೇಳಿಲ್ಲ, ಭಕ್ತಿಯನ್ನು ವೃದ್ಧಿ ಮಾಡುವಂಥದ್ದು. ಯಾವುದು ಭಕ್ತಿಯನ್ನು ವೃದ್ಧಿ ಮಾಡುವಂತ ಮಾತುಗಳು? ಈ ವಾಕ್ಯದಲ್ಲಿರುವಂತಹ ಮಾತುಗಳು. ನಾವು ಯಾವಾಗ ಈ ವಾಕ್ಯಗಳನ್ನು ನಾವು ಮಾತನಾಡ್ತೇವೋ, ನಾವು ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಹ್ಯೂಮನ್ ನೇಚರ್, ಇದು ಮನುಷ್ಯನ ಒಂದು ಪ್ರಾಕೃತಿಕ ಒಂದು ಸ್ಥಿತಿ. ಇದು ನಾವಿದನ್ನು ಇಲ್ಲಿ ಯಾರು ನಾವು ಬೆರಳು ತೋರಿಸಿ ಹೇಳುವಂತ ಒಂದು ಅವಶ್ಯಕತೆ ಇಲ್ಲ. ಎಲ್ಲರಲ್ಲೂ ಇರುವಂತ ಒಂದು ನೇಚರ್ ಇದು. ಏನ್ ಮಾಡ್ತೀವಿ, ತುಂಬಾ ಗಂಟೆಗಳ ಕಾಲ ನಾವು ಈಗ ಯಾರ ಜೊತೆ ಕುತ್ಕೊಂಡಿದ್ರೆ, ಅದು ಯಾರೇ ಆಗಿರ್ಬೋದು, ಕೆಲಸದಲ್ಲಿ ಇರ್ಬೋದು, ಸ್ನೇಹಿತರಾಗಿರ್ಬೋದು, ಮನೆಯವರೇ ಆಗಿರ್ಬೋದು, ನಾವೇನ್ ಮಾಡ್ತೀವಿ, ಆಟೋಮೆಟಿಕಲಿ ನಮ್ಮ ಮಾತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಏನೋ ಒಂದು ವಿಷಯ, ಏನೋ ಒಂದು ಘಟನೆ ಬಗ್ಗೆ, ಯಾವುದೋ ಒಂದು ಬೇಡದಿರೋ ಒಂದು ವಿಚಾರದ ಬಗ್ಗೆ ನಮ್ಮ ಮಾತುಗಳು ಏನ್ ಮಾಡುತ್ತೆ ಅಂದ್ರೆ ಬೇಡದೇ ಇರುವಂತ ಒಂದು ಸ್ಥಿತಿಗಳಿಗೆ ಹೋಗ್ತಾನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪೌಲ ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಅಂದ್ರೆ ನಮ್ಮ ಬಾಯಿಂದ ಬರುವಂತ ಹೊರಸು ಮಾತುಗಳು ಮಾತ್ರವಲ್ಲ, ಯಾವುದು ದೇವರಿಗೆ ಇಷ್ಟವಿಲ್ಲವೋ ಅದೆಲ್ಲವೂ ಕೆಟ್ಟ ಮಾತುಗಳೇ. ಆಮೇಲೆ ನಿನ್ನ ಬಾಯಿಂದ ಕೆಟ್ಟ ಮಾತುಗಳು ಬಾರದೇ ಇರಲಿ, ಆದರೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಮಾತುಗಳು. ಭಕ್ತಿಯನ್ನು ವೃದ್ಧಿಯನ್ನು ಹೇಗೆ, ನಮಗೆ ದೇವರ ಮೇಲಿರುವಂಥ ಭಕ್ತಿ ಹೇಗೆ ವೃದ್ಧಿ ಆಗೋದಕ್ಕೆ ಸಾಧ್ಯ? ನಾವು ಹೆಚ್ಚಾಗಿ ಆತನ ವಾಕ್ಯಗಳನ್ನ ನಾವು ಮಾತನಾಡುವಾಗ, ಹೆಚ್ಚಾಗಿ ಆತನ ಬಗ್ಗೆ ನಾವು ಮಾತನಾಡುವಾಗ, ಆತನು ಮಾಡಿರುವಂಥ ಮಹೋಪಕಾರಗಳನ್ನ ನಾವು ಮಾತನಾಡುವಾಗ, ನಾವು ಕೀರ್ತನೆಗಳಲ್ಲಿ ಓದಿದ್ವಲ್ಲ, ದಾವೀದನು ಎಷ್ಟು ಬಾರಿ ಆತನ ಕೃಪೆಯು ಶಾಶ್ವತವು. ಯಾಕೆ ಆತನ ಕೃಪೆಯು ಶಾಶ್ವತವು? ಹೆಚ್ಚಾಗಿ ಆತನ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಹೆಚ್ಚಾಗಿ ನಾವು ಆತನನ್ನು ಹುಡುಕುವಾಗ, ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತ ದೇವರಾಗಿದ್ದಾನೆ. ಆಮೇಲೆ ಆ ಒಂದು ಕಾರಣಕ್ಕೋಸ್ಕರ ನಾವು ಏನ್ ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಜನರ ಬಗ್ಗೆ ಮಾತನಾಡೋದಕ್ಕಿಂತ ಅವ್ರು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರು ನೋಡಕ್ಕೆ ಹೀಗಿರ್ತಾರೆ, ಅವ್ರು ನೋಡಕ್ಕೆ ಹಂಗಿರ್ತಾರೆ, ಅವ್ರ ಡ್ರೆಸ್ ಹೀಗಿರುತ್ತೆ, ಅವ್ರು ಹಂಗೆ ಮಾಡಿದ್ರು, ನಾವು ಈ ತರ ಮಾಡಿದ್ರು, ಈ ತರ ಹೇಳಿದ್ರು, ಇದು ಯಾವುದು ಕೂಡ ಭಕ್ತಿಯನ್ನು ವೃದ್ಧಿ ಮಾಡುವಂತ ಮಾತುಗಳಲ್ಲ. ಆಮೇಲೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಮಾತುಗಳು ಯಾವುದು ಅಂದ್ರೆ ಯೇಸು ಸ್ವಾಮಿಯ ಬಗ್ಗೆ ಮಾತನಾಡುವಂಥದ್ದು. ಆ ಕಾರಣಕ್ಕೋಸ್ಕರ ಪೇತ್ರನು ಹೇಳ್ತಾನೆ, ಜೀವ ಕೊಡುವ ವಾಕ್ಯವು, ಜೀವ ಕೊಡುವ ರೊಟ್ಟಿಯು ನೀನೇ ದೇವ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ಜೀವ ಕೊಡುವಂತ ಸ್ಪೀಕ್ ಲೈಫ್. ಜೀವ ಮತ್ತು ಮರಣವು ನಾಲಿಗೆಯ ವಶದಲ್ಲಿದೆ. ನಾವು ಯೇಸು ಸ್ವಾಮಿಯ ಬಗ್ಗೆ ಮಾತನಾಡಬೇಕಾದ್ರೆ ಜೀವವು ನಮ್ಮ ನಾಲಿಗೆಯಲ್ಲಿ ಏನಾಗುತ್ತೆ, ಹೊರಗೆ ಬರ್ತಾ ಇರುತ್ತೆ, ಸೃಷ್ಟಿಯಾಗಿ ಬರ್ತಾ ಇರುತ್ತಂತೆ. ಮರಣವು ನಾವು ಸೈತಾನನ ಬಗ್ಗೆ ಅಥವಾ ಯಾವುದೇ ಯೇಸು ಸ್ವಾಮಿಗೆ ಸಂಬಂಧಪಡದಿರುವಂತ ಯಾವುದೇ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ನಮ್ಮ ಬಾಯಲ್ಲಿ ಜೀವನದ ವಾಕ್ಯಗಳು ಬರಲ್ಲ. ಆ ಕಾರಣಕ್ಕೋಸ್ಕರ ನಮಗೆ ಬೈಬಲ್ನಲ್ಲಿ ನೋಡಿ, ನಾವು ಓದಬೇಕಾದ್ರೆ ಬೇರೆ ಒಂದು ನಂಬಿಕೆ ಕಡೆಗೆ ನಾವು ಹೋಲಿಸ್ಕೊಂಡು ನಾವು ಓದಬೇಕಾದ್ರೆ ಮತ್ತು ನಾವು ತಿಳ್ಕೊಳ್ಬೇಕಾದ್ರೆ ಎಲ್ಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಮಾತ್ರ ಇಲ್ಲ, ಆ ಆಶೀರ್ವಾದಗಳನ್ನ ಪಡೆದುಕೊಳ್ಳೋದಕ್ಕೆ ನಮ್ಗೆ ಕೂಡ ನಮ್ಗೆ ಸ್ವಲ್ಪ ಒಂದು ಕ್ರೈಟೀರಿಯಾ ಅನ್ನುವಂಥದ್ದು ಕೂಡ ನಮಗಿದೆ.
ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರಲ್ಲ, ಅವ್ರು ಕೊಟ್ಟಿರುವಂತ ಒಂದು ಕೃಪೆ ಅದು ಎಣಿಸಲಾಗದಂತ ಕೃಪೆ. ಆದ್ರೆ ಆ ಕೃಪೆಯಲ್ಲಿ ನಾವು ಬಾಳ್ಬೇಕಾದ್ರೆ ನಮ್ಗೆ ಬದುಕುವುದು ಕೂಡ ದೇವರು ಇಂಥ ಒಂದು ವಿಚಾರಗಳನ್ನ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ಈ ಒಂದು ಎಮ್ಮ ಊರಿಗೆ ಹೋಗುತ್ತಿದ್ದ ಶಿಷ್ಯರ ಬಳಿ ಮಾತ್ರ ಯೇಸು ಸ್ವಾಮಿ ಬಂದ್ರೆ ಹೊರತು ಎಲ್ಲಾ ಶಿಷ್ಯರು ಕೂಡ ಅವ್ರು ಆ ಟೈಮಲ್ಲಿ ಕಾಣಿಸ್ಕೊಂಡಿಲ್ಲ, ಕೊನೆಗೆ ಕಾಣಿಸ್ಕೊಂಡಿಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ನಾವು ಮಾತನಾಡುವಂತ ವಿಚಾರಗಳು ಯಾವುದು ಅನ್ನೋದು ಬಹಳ ಮುಖ್ಯ. ಹುಡುಕಿರಿ ನಿಮಗೆ ಸಿಕ್ಕುವುದು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯಾಕೆ ಹೇಳಿದ್ರು? ನೀವು ನನ್ನನ್ನು ಹುಡುಕಿದ್ರೆ ನಾನು ನಿಮಗೆ ಸಿಗುತ್ತೇನೆ. ಆಮೇಲೆ ನಾವು ಪ್ರಕಟಣೆಯಲ್ಲಿ ನಾವು ಓದ್ಬೇಕಾದ್ರೆ ಲೌದೋಕಿಯ ಸಭೆಯ ಬಗ್ಗೆ ಅವ್ರು ಮಾತನಾಡ್ಬೇಕಾದ್ರೆ ಏನ್ ಹೇಳ್ತಾರೆ? ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಅಂದ್ರೆ ಏನಾಗಿದೆ? ನಮ್ಮ ಕಾನ್ವರ್ಸೇಷನ್ಗಳನ್ನ ಯೇಸು ಸ್ವಾಮಿನ ಹೊರಗಡೆ ಹಾಕೊಂಡಿರ್ತೀವಿ, ನಮ್ಮ ಮಾತುಗಳನ್ನ ನಾವೇನ್ ಮಾಡ್ಬಿಟ್ಟಿರ್ತೀವಿ, ಯೇಸು ಸ್ವಾಮಿನ ಹೊರಗಡೆ ಹಾಕಿರ್ತೀವಿ. ಇದು ಬರೀ ಒಂದು ಸಭೆಗೆ ಸೇರಿದಂತ ಮಾತಲ್ಲ. ಲೌದೋಕಿಯ ಸಭೆಯ ಬಗ್ಗೆ ಮಾತನಾಡ್ಬೇಕಾದ್ರೆ ಒಂದು ಸಭೆಗೆ ಸೇರಿದಂತ ಮಾತಲ್ಲ, ನಾವು ಕೂಡ ದೇವರ ಆಲಯವೇ. ಆಮೇಲೆ ನಮ್ಮ ಹೃದಯದಲ್ಲಿ ಕೂಡ ನಾವು ಆತನಿಗೆ ಸ್ಥಾನ ಕೊಟ್ಟಿದ್ದೀವ ಅನ್ನೋದು ಬಹಳ ಮುಖ್ಯ. ನಮ್ಮ ಮಾತುಗಳಲ್ಲಿ, ನಮ್ಮ ಹುಡುಕಾಟಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ನಾವು ಆತನ ಬಗ್ಗೆ ಯೋಚನೆ ಮಾಡದೆ ಹೋದರೆ ಆತನನ್ನು ಹೊರಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೊರಗಡೆ ನಿಂತು ಬಾಗಿಲನ್ನ ತಟ್ಟುತ್ತಾ ಇದ್ದೇನೆ. ಯಾರು ತೆಗಿತಾರೋ ಅವರ ಮನೆಯೊಳಗೆ ನಾನು ಬರುತ್ತೇನೆ ಅಂತ ಹೇಳಿದಂತ ದೇವರು. ಅವರು ಕಾಯ್ತಾ ಇದ್ದಾರೆ ನಮ್ಮ ಒಳಗೆ ಬರುವುದಕ್ಕೆ, ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ನಾವು ಮುಂದೆ ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ಮತ್ತಾಯನಿಗೆ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಾಕ್ಯ. ಅವರು ಆತನನ್ನು ನಂಬದೆ ಹೋದುದರಿಂದ ಆತನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಆಮೇಲೆ ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲ. ಇದು ಯಾವ ಊರು? ಎಲ್ಲಿ ಇದು ನಡೆದಂತ ಒಂದು ಸಂಗತಿ? ಸ್ವಂತ ಊರು. ಸ್ವಂತ ಊರಲ್ಲಿ ನಡೆದಂತ ಸಂಗತಿ ಇದು. ಯೇಸು ಸ್ವಾಮಿ ಏನ್ ಮಾಡಿಲ್ವಂತೆ? ಅನೇಕ ಮಹತ್ ಕಾರ್ಯಗಳನ್ನ ಮಾಡಲಿಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಸ್ವಂತ ಊರಲ್ಲಿ ಇದ್ದಂತ ಜನರಿಗೆ ಯೇಸು ಸ್ವಾಮಿ ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದ್ರು. ಈಗ ನಮ್ಮ ಮನೆಯಲ್ಲಿರುವಂತ ನಮ್ಗೆ ಏನಾಗುತ್ತೆ? ತುಂಬಾ ಕಾಮನ್ ಆಗ್ತಾರಲ್ವ? ನಮ್ಮ ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ, ಅಣ್ಣ ತಂಗಿ, ನಮ್ಗೇನು ತುಂಬಾ ಕಾಮನ್. ನಮ್ಗವ್ರು ಗೊತ್ತಿರೋರು, ಇವರು ನಮ್ಗವ್ರು ಸ್ಪೆಷಲ್ ಅಲ್ಲ. ಅವರು ಹೊರಗಡೆ ಸ್ಪೆಷಲ್ ಅಲ್ಲ ಆಗಿರ್ಬೋದು, ಬಟ್ ನಮ್ಗವ್ರಿಗೇನು ಕಾಮನ್. ಈ ಸ್ವಂತ ಊರಲ್ಲಿದ್ದಂತ ಜನರಿಗೆ ಈತ ಯಾರು ಅಂತ ನಮಗೆ ಗೊತ್ತಲ್ಲ. ಕರೆಕ್ಟ್? ಅವ್ರು ಯೇಸು ಸ್ವಾಮಿನ ನೋಡಿದಂತ ರೀತಿ ಯಾವುದು ಅಂದ್ರೆ ಈತ ಯಾರು ಅಂತ ನಮಗೆ ಗೊತ್ತಲ್ಲ. ಇವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದೀವಿ, ನಮಗೆ ಗೊತ್ತಿಲ್ವಾ ಇವ್ರ ಬಗ್ಗೆ? ಇವ್ರ ಕುಟುಂಬದ ಬಗ್ಗೆ ನಮಗೆ ಗೊತ್ತಿಲ್ವಾ? ಇವರೇ ಬಂದು ನಮಗೆ ಹೇಳೋದು. ಯಾವ ಕಾರಣಕ್ಕೋಸ್ಕರ ಮಹತ್ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಲಿಲ್ಲ? ನೋಡಿ, ಮಾಡಲಿಲ್ಲ ಅಂತ ಇದೆ ಹೊರತು ಅವರು ಮಾಡುವುದಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲೂ ಇಲ್ಲ. ಅವ್ರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಜನರಿಗೆ ಬೇಕಾಗಿಲ್ಲ, ನಂಬಿಕೆನೇ ಇಲ್ಲ ಅವ್ರಿಗೆ. ಫರಿಸಾಯರಿದ್ರು, ಅಲ್ಲಿ ದೇವರನ್ನು ಆರಾಧಿಸುವಂತ ಜನ ಇದ್ರು. ಆದರೆ ಅವ್ರಿಗೆ ಏನಾಗೋಗ್ಬಿಟ್ಟಿತ್ತು? ತುಂಬಾ ಕಾಮನ್ ಆಗೋಗ್ಬಿಟ್ಟಿತ್ತು, ಫೆಮಿಲಿಯರ್ ಆಗೋಗ್ಬಿಟ್ಟಿತ್ತು. ಯಾವಾಗ ನಮ್ಗೆ ಯೇಸು ಸ್ವಾಮಿ ತುಂಬಾ ಕಾಮನ್ ಆಗಿ ಹೋಗ್ಬಿಡ್ತಾರೋ ಆತನು ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಯಾವ ತರ ನಮಗೆ ಕಾಮನ್ ಆಗ್ಬಾರ್ದು. ನಮಗೆ ಗೊತ್ತಲ್ಲ, ನಾವು ಡೈಲಿ ಆರಾಧಿಸ್ತೀವಲ್ಲ, ಡೈಲಿ ಪ್ರಾರ್ಥಿಸ್ತೀವಲ್ಲ, ಡೈಲಿ ವಾಕ್ಯಗಳನ್ನ ಓದ್ತೀವಲ್ಲ, ಅವ್ರ ಬಗ್ಗೆ ನಮಗೆ ಯಾರ ಬಗ್ಗೆ ಹೇಳ್ಕೊಳ್ಳೋದು? ಕರೆಕ್ಟಾ? ಸಭೆಗೆ ಹೋಗುವಂಥದ್ದು, ನಾನು ಮನೇಲೆ ಪ್ರಾರ್ಥನೆ ಮಾಡ್ತೀನಿ, ಇದು ಕೂಡ ಅನೇಕ ಜನರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಸಭೆಗೆ ಹೋಗೋದು, ಮನೇಲೆ ಪ್ರಾರ್ಥನೆ ಮಾಡೋಣ. ನಾವು ಯೇಸು ಸ್ವಾಮಿ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ವಾಕ್ಯಗಳನ್ನ ಓದೋದಕ್ಕೆ ಆಗಲ್ವಾ? ಯಾವಾಗ ನಾವು ಯೇಸು ಸ್ವಾಮಿನ ತುಂಬಾ ಕಾಮನ್ ಆಗಿ ನೋಡ್ತೀವಿ, ಯೇಸು ಸ್ವಾಮಿ ತಾನೆ, ಒಂದು ಪ್ರಾರ್ಥನೆ ಮಾಡೋಣ, ಅದೇ ಒಂದು ಪ್ರಾರ್ಥನೆ ಮಾಡೋಣ ನಾವು ದೇವ ಜನರಿಗೆ. ಅದಕ್ಕೋಸ್ಕರ ಈ ವಾಕ್ಯಗಳು ಹೇಳುತ್ತೆ, ಆತನ ಮಹತ್ ಕಾರ್ಯಗಳನ್ನ ಮಾಡಲಿಲ್ಲ. ಸ್ವಂತ ಊರಲ್ಲೇ ಆತ ಏನ್ ಮಾಡಿಲ್ವಂತೆ? ಮಹತ್ ಕಾರ್ಯಗಳನ್ನ ಮಾಡಲಿಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅವರ ಕಣ್ಣಿಗೆ ಯೇಸು ಸ್ವಾಮಿ ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದ್ರು. ನಾವು ಎಲ್ಲಿಯ ತನಕ ಯೇಸು ಸ್ವಾಮಿ ನಾವು ತುಂಬಾ ಕಾಮನ್ ಆಗಿ ನೋಡ್ತೇವೋ, ನಾವು ಡೈಲಿ ಆರಾಧಿಸ್ಬೋದು, ಡೈಲಿ ಪ್ರಾರ್ಥಿಸ್ಬೋದು, ಡೈಲಿ ವಾಕ್ಯಗಳನ್ನ ಓದಬಹುದು. ಆದ್ರೆ ನಮ್ಮ ಕಣ್ಣಿಗೆ ಅವರು ಕಾಮನ್ ಆಗಿ ಕಾಣಿಸಿದ್ರೆ ಆತನು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮಹತ್ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ.
ವಾಕ್ಯ ಇದನ್ನು ಸ್ಪಷ್ಟವಾಗಿ ನಮ್ಗೆ ಹೇಳುತ್ತೆ. ಯಾವ ಸಮಯದಲ್ಲಿ ಯೇಸು ಸ್ವಾಮಿ ನೋಡಿ, ನಾವಿಲ್ಲಿ ಶತಾಧಿಪತಿಯ ಒಂದು ಎಕ್ಸಾಂಪಲ್ನ ನಾವು ನೋಡ್ಬೇಕಾದ್ರೆ ಆತನ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾರೆ? 100 ಜನ ಕೆಲಸ ಮಾಡ್ತಾರೆ. ಒಬ್ಬ ಶತಾಧಿಪತಿಗೆ ಎಷ್ಟು ಜನ ರಿಪೋರ್ಟಿಂಗ್ ಅಂದ್ರೆ 100 ಜನ. ಅದಕ್ಕೋಸ್ಕರ ಆತನನ್ನು ಶತಾಧಿಪತಿ ಅಂತ ಕರೆಯೋದು. ಅಂದ್ರೆ ಸೆಂಚುರಿ 100 ಜನ ಸೈನಿಕರು. ನಾನು ಹೇಳ್ತಿರೋದು ಸೇವಕರ, ಸೈನಿಕರೇ 100 ಜನ ಪ್ಲಸ್ ಸೇವಕರು, ಮನೆಯಲ್ಲಿರೋ ಸೇವಕರು, ಆಳುಗಳು, ಅದು ಬೇರೆ. ಸೈನಿಕರು 100 ಜನ. ಆದರೆ ಇಂಥ ವ್ಯಕ್ತಿ ಆತ ಏನ್ ಮಾಡ್ತಾನೆ? ಯೇಸು ಸ್ವಾಮಿನ ಕಾಮನ್ ಆಗಿ ನೋಡಲಿಲ್ಲ. ನೀನು ನನ್ನ ಮನೆಗೆ ಬರುತ್ತೆ, ನನಗೆ ಯೋಗ್ಯತೆ ಇಲ್ಲ, ಆದ್ರೆ ಒಂದು ಮಾತು ನೀನು ಆಡು ಸಾಕು, ನನ್ನ ಸೇವಕನು ನನ್ನ ಆಡು ಸ್ವಸ್ಥನಾಗುವನು. ಅದಕ್ಕೋಸ್ಕರ ಯೇಸು ಸ್ವಾಮಿ ಮಾತನಾಡಿರುವಂತ ಎಕ್ಸಾಂಪಲ್ಗಳಲ್ಲಿ ಈ ತರ ಒಂದು ನಂಬಿಕೆಯನ್ನು ನಾನು ಇಸ್ರಾಯೇಲ್ ಎಲ್ಲೂ ನಾನು ನೋಡ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಯೇಸು ಸ್ವಾಮಿನ ಕಾಮನ್ ಆಗಿ ನೋಡ್ಲಿಲ್ಲ. ಆತ ನೀನು ಅಷ್ಟು ಶ್ರೇಷ್ಠನಾಗುವನು, ಆ ಒಂದು ಮರ್ಯಾದೆ ಕೊಟ್ಟಿದ್ದಕ್ಕೋಸ್ಕರ ಆ ಕ್ಷಣ ಮಾತ್ರದಲ್ಲಿ ಆತನ ಆಳು ಸ್ವಸ್ಥನಾಗುವುದು. ಆಮೇಲೆ ನಾವು ಯೇಸು ಸ್ವಾಮಿನ ಯಾವತ್ತೂ ಕಾಮನ್ ಆಗಿ ಮಾಡ್ಕೋಬಾರ್ದು, ಫೆಮಿಲಿಯರ್ ಮಾಡ್ಕೊಳ್ಬಾರ್ದು. ದೇವ ಜನರೇ, ಆತ ನಮ್ಗೆ ಹತ್ತಿರವಾಗಿರುವಂಥ ದೇವರೇ, ಆದರೆ ನಾವು ಆತನನ್ನು ಕಾಮನ್ ಆಗಿ ಮಾಡಬಾರ್ದು. ಆತ ಯಾವತ್ತಿದ್ರೂ ರಾಜನೇ. ಆಮೇಲೆ ಆತನಿಗೆ ಸಲ್ಲಬೇಕಾಗಿರುವಂಥ ಮಹಿಮೆಯನ್ನು ನಾವು ಸಲ್ಲಿಸಲೇಬೇಕು. ಯಾಕೆಂದ್ರೆ ಆತನು ರಾಜ. ಆಮೇಲೆ ಚೀಫ್ ಮಿನಿಸ್ಟರ್ ಪ್ರತಿದಿನ ನಮ್ಮ ಮನೆಗೆ ಬರ್ತಾರೆ ಅಂತ ನಾವು ಕಾಮನ್ ಆಗಿ ನೋಡ್ತೀವ? ಡೈಲಿ ಬಂದರೂ ಕೂಡ ನಾವು ಕಾಮನ್ ಆಗಿ ನೋಡೋದು. ಯಾಕೆಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಅಂತ. ಒಬ್ಬ ಮನುಷ್ಯನಿಗೆ ನಾವು ಇಷ್ಟೊಂದು ಮರ್ಯಾದೆ ಕೊಡ್ತೀವಿ ಅಂದ್ರೆ ನಾವು ದೇವರಿಗೆ ನಾವು ಮರ್ಯಾದೆ ಕೊಡದಿರುತ್ತಲ್ವಾ? ನಾವು ಪ್ರಾರ್ಥಿಸ್ಬೋದು, ಆರಾಧಿಸ್ಬೋದು, ವಾಕ್ಯಗಳನ್ನ ಹೇಳ್ಬೋದು, ಓದ್ಬೋದು, ಆದರೆ ನಾವು ಅವ್ರನ್ನ ಕಾಮನ್ ಆಗಿ ನೋಡಬಾರ್ದು. ಬೆನ್ನಿ ಹಿನ್ ಅಂತ ತುಂಬಾ ಜನರಿಗೆ ಗೊತ್ತಿರುವಂತ ಒಬ್ಬ ದೊಡ್ಡ ದೇವ ಸೇವಕರು 1970ರಿಂದ ಅವ್ರ ಸೇವೆಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಎಷ್ಟೋ ಅವರ ಒಂದು ಕೂಟಕ್ಕೆ ಸುಮಾರು 10 ಲಕ್ಷ ಜನರು ಬಂದು ಸೇರುವಂತ ಕೂಟಗಳು ಬೆಂಗಳೂರಲ್ಲಿ ಕೂಡ 2005ರಲ್ಲಿ ಆಗಿತ್ತು. ಜಕ್ಕೂರಿನಲ್ಲಿ ಅನೇಕ ಲಕ್ಷಾಂತರ ಜನ ಹೋಗಿದ್ರು ಅಂತ ಸೇವೆಗಳಿಗೆ. ಎಷ್ಟೋ ಜನರಿಗೆ ಸ್ವಸ್ಥತೆಯನ್ನ ದೇವರು ಮಾಡಿದ್ರು. ಅವ್ರ ಮೂಲಕ ಬಹಳವಾಗಿ ದೇವರನ್ನು ಉಪಯೋಗಿಸಿಕೊಂಡಂತ ಸೇವಕರು ಇವರು. ಇತ್ತೀಚೆಗೆ ಒಂದು ಹೇಳಿದಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾವು ಅದನ್ನು ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ಯೇಸು ಸ್ವಾಮಿ ಹತ್ರ ಪ್ರತಿದಿನ ನನ್ನ ಸೇವೆಯನ್ನು ಆರಂಭಿಸಿದಾಗ ಪ್ರತಿದಿನ ಅವ್ರು ಮಾಡ್ತಿದ್ದಂಥ ಪ್ರಾರ್ಥನೆ ಏನಂದ್ರೆ, ದೇವರೇ ನೀನು ನಂಬುವಂತ ವ್ಯಕ್ತಿಯಾಗಿ ನನ್ನನ್ನು ಮಾಡು ಅಂತ ಕೇಳ್ಕೊಟ್ಟಿದ್ರಂತೆ. ನೀನು ನಂಬುವಂತ ವ್ಯಕ್ತಿಯಾಗಿ ನನ್ನನ್ನು ಮಾಡುವಂತ ಪ್ರತಿದಿನ ಅವರು ಬೆಳಿಗ್ಗೆ ಪ್ರಾರ್ಥಿಸಬೇಕಾದ್ರೆ ಅವರು ಹೇಳುತ್ತಿದ್ದಂತ ಒಂದು ಪ್ರಾರ್ಥನೆ ಇದು, ನನ್ನನ್ನು ನೀನು ನಂಬುವಂತ ವ್ಯಕ್ತಿಯಾಗಿ ನನ್ನನ್ನು ನೀನು ಮಾಡು ಅಂತ ಕೇಳ್ಕೊಟ್ಟಿದ್ರಂತೆ. ದೇವರು ಅವರ ಬಲವಾಗಿ ಉಪಯೋಗಿಸ್ಕೊಳ್ತಾ ಬಂದರು. 1996 ಏನಾಗೋಯಿತು, ಅವರು ದೇವರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥದ್ದು ಕಡಿಮೆ ಆಗ್ತಾ ದೇವ ಸೇವಕರ ಜೊತೆ ಸಮಯವನ್ನು ಕಳೆಯೋದು ಜಾಸ್ತಿ ಆಯ್ತಂತೆ. ದೊಡ್ಡ ದೇವ ಸೇವಕರು ಅವ್ರು ಹೇಳಿದಂಥ ಹೆಸರುಗಳು ಕೂಡ ಅವ್ರು ಯಾರು ಏನು ಚಿಕ್ಕ ಸೇವಕರು ಅಥವಾ ಅಂತ ಒಂದು ಪರಿಶುದ್ಧ ವ್ಯಕ್ತಿಗಳು ಅಂತ ನಾನು ಹೇಳಲ್ಲ, ಆದರೆ ತುಂಬಾ ದೊಡ್ಡ ಸೇವಕರು, ಬಹಳವಾಗಿ ದೇವರು ಅವ್ರನ್ನ ಉಪಯೋಗಿಸ್ಕೊಳ್ಳೋದ ಸೇವಕರುಗಳು ಅವರ ಜೊತೆ ಸಮಯ ಜಾಸ್ತಿ ಕಳೀತಾ ಇದ್ರಂತೆ. ಕಳೆಯುತ್ತಾ ಏನಾಗೋಯ್ತು, ಅವ್ರಿಗೆ ಗೊತ್ತಿರದೆ ಅವ್ರೇನಾಗೋದ್ರು ಬ್ಯುಸಿ ಆಗೋಗ್ಬಿಟ್ರಂತೆ. ಅದ್ಭುತಗಳು ಕೂಡ ನಡೀತಾ ಇತ್ತು ಆ ಟೈಮಲ್ಲಿ ಕೂಡ. ಅವ್ರ ಕೂಟಕ್ಕೆ ಜನರು ಬರ್ತಾ ಇದ್ರು, ದೇವರು ಅವ್ರನ್ನ ವಾಸಿ ಮಾಡ್ತಾ ಇದ್ರು, ಅನೇಕ ಮಹತ್ ಕಾರ್ಯಗಳು ನಡೀತಾ ಇತ್ತು. ಆದ್ರೂ ಕೂಡ ಅವರ ಒಳಗಿರುವಂತ ಒಂದು ಹೃದಯ ಏನಿದೆಯಲ್ಲ ಅದು ಡ್ರೈ ಆಗ್ತಾ ಬರ್ತಂತೆ. ಏನೋ ಮಿಸ್ ಆಗ್ತಾ ಇದೆ, ಅವ್ರಿಗೆ ಗೊತ್ತೇ ಆಗಿಲ್ಲ ಎಲ್ಲಿ ತಪ್ಪಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. 2009 ಅವರ ಪರ್ಸನಲ್ ಲೈಫಲ್ಲಿ ತುಂಬಾ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಬಂತು. ಕುಟುಂಬದಲ್ಲಿ ಸಮಸ್ಯೆಗಳು, ಸೇವೆಯಲ್ಲಿ ಸಮಸ್ಯೆಗಳು, ಜೊತೆಯಲ್ಲಿ ಇದ್ದಂಥ ಜನರ ಒಂದು ಸಮ್ಮುಖದಲ್ಲಿ ಆದಂಥ ಸಮಸ್ಯೆಗಳು, ತುಂಬಾ ಸಮಸ್ಯೆಗಳು ಆದ ನಂತರ ಅವರಿಗೆ ರಿಯಲೈಸ್ ಆಯಿತು, ನಾನು ಆರಂಭಿಸಿದಾಗ ಪ್ರತಿದಿನ ನಾನು ದೇವರ ಬಗ್ಗೆ ನಾನು ಓದ್ತಾ ಇದ್ದೆ, ಆತನ ಒಂದು ಸಮ್ಮುಖದಲ್ಲಿ ನನ್ನ ಕಾಲವನ್ನು ಕಳೀತಾ ಇದ್ದೆ. ನಾನು ಇವಾಗ ಅದನ್ನು ಬಿಟ್ಟು ಮನುಷ್ಯರ ಜೊತೆಗೆ ಮಾತನಾಡೋದು ಹೊರಟೋಗಿದ್ದೀನಿ. ಬ್ಯುಸಿ ಆಗೋಗ್ಬಿಟ್ರು. ಜೀಸಸ್ ಅವ್ರಿಗೆ ಏನಾಗ್ಬಿಟ್ರು, ಕಾಮನ್ ಆಗೋಗ್ಬಿಟ್ರು. ಇಷ್ಟೊಂದು ಅದ್ಭುತಗಳಾಗುತ್ತಲ್ಲ, ಇಷ್ಟೊಂದು ಅದ್ಭುತಗಳು ನನ್ನ ಸೇವೆಯಲ್ಲಿ ದೇವರು ಮಾಡ್ತಾ ಇದ್ದಾರಲ್ಲ, ಕಾಮನ್ ಆಗೋಗ್ಬಿಟ್ರು ಯೇಸು ಸ್ವಾಮಿ. ಯಾವಾಗ ಯೇಸು ಸ್ವಾಮಿ ಕಾಮನ್ ಆಗೋದ್ರು ಜೀವಿತ ಬರುಡಾಗ್ತಾ ಬಂತು. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಜೀವ ಕೊಡುವ, ನಾನು
ಐ ಆಮ್ ದ ಫೌಂಟೇನ್ ಆಫ್ ದ ಲಿವಿಂಗ್ ವಾಟರ್ ಅಂತ ಹೇಳ್ತಾರೆ. ಜೀವ ಜಲ ಆತನಲ್ಲಿ ಬರುತ್ತೆ. ಯಾಕೆ ಅಂದರೆ ನಮ್ಮ ಹೃದಯ ಯಾವತ್ತೂ ಡ್ರೈ ಆಗಲ್ಲ ನಾವು ಆತನನ್ನು ಹುಡುಕಬೇಕಾದ್ರೆ. ನಮ್ಮ ಅಂತರಾಳ ಯಾವತ್ತೂ ಡ್ರೈ ಆಗಲ್ಲ ಆತನ ಹುಡುಕಬೇಕಾದ್ರೆ. ಆತನ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡುತ್ತಾ ಹೋದಾಗ, ಹೆಚ್ಚಾಗಿ ಆತನನ್ನು ನಾವು ಹುಡುಕುತ್ತಾ ಹೋದಾಗ ನಮ್ಗೆ ಯಾವತ್ತೂ ನಾವು ಕಾಮನ್ ಆಗಿ ನೋಡಬಾರ್ದು. ಆಮೇಲೆ ನಾವು ಮೋಶೆಯ ಒಂದು ಎಕ್ಸಾಂಪಲ್ನ ನಾವು ನೋಡಬೇಕಾದ್ರೆ ವಿಮೋಚನಾ ಕಾಂಡ 33ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ವಿಮೋಚನಾ ಕಾಂಡ 33ನೇ ಅಧ್ಯಾಯ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಆಮೆನ್. ನೋಡಿ ಮೋಶೆ ಏನ್ ಹೇಳ್ತಾನೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ಇಲ್ಲಿಂದ ನಮ್ಮನ್ನ ಹೋಗಗೊಡಿಸಬಾರದು. ಮೋಶೆ ಎಷ್ಟು ಒಂದು ದೇವರು ಮೋಶೆಯನ್ನು ಎಷ್ಟು ಉಪಯೋಗಿಸಿಕೊಂಡ್ರು ಅಂತ ನಾವು ಓದಿದ್ದೇವೆ. ಆಮೇಲೆ ಕೆಂಪು ಸಮುದ್ರ ಇಬ್ಬಾಗವಾಯಿತು, ಅನೇಕ ಅದ್ಭುತಗಳನ್ನು ಮಾಡಿದ್ರು. ಆದರೆ ಈ ಮೋಶೆ ಅದ್ಭುತಗಳನ್ನು ನೋಡ್ತಾ ಇಲ್ಲ. ಆತ ನೋಡ್ತಿರೋದು ಯಾವುದನ್ನ? ಆತನ ಪ್ರಸನ್ನತೆಯನ್ನ. ನೀವು ನಮ್ಮ ಸಂಗಡ ಬಾರದೇ ಇದ್ರೆ ನಾವಿಲ್ಲಿಂದ ಹೋಗಲ್ಲ, ನಮ್ಮನ್ನು ಹೋಗಗೊಳಿಸಬಾರದು ಅಂತ ಆತ ದೇವರಿಗೆ ಹೇಳ್ತಾನೆ ಅಂತ. ಅದಕ್ಕೋಸ್ಕರ ಒಂದು ವಾಕ್ಯ ಇದೆ, ದ ಪೀಪಲ್ ಆಫ್ ಇಸ್ರೇಲ್ saw the works of God, Moses understood the ways of God. ಇಸ್ರಾಯೇಲ್ ಜನರು ದೇವರ ಕಾರ್ಯಗಳನ್ನು ನೋಡಿದ್ರು, ಆದರೆ ಮೋಶೆ ದೇವರ ಒಂದು ರೀತಿಯ ಬಗ್ಗೆ ನೋಡಿದೆ. ದೇವರು ಯಾರು ಅಂತ ಅರ್ಥ ಮಾಡ್ಕೊಂಡ ಅಂತೆ. ಯೇಸು ಸ್ವಾಮಿಯನ್ನು ಹುಡುಕುವಂಥದ್ದು ಬಹಳ ಮುಖ್ಯ. ಯೇಸು ಸ್ವಾಮಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪುಟಾಣಿ ಮಕ್ಕಳು 1-2-3 ವರ್ಷ 5-6 ವರ್ಷದ ತನಕ ನಾವು ಇರ್ಬೇಕಾದ್ರೆ ಈ ಮಕ್ಕಳು ನನ್ನ ಹತ್ರ ಬಂದು ಅವ್ರು ಏನೇ ಬಂದು ನನ್ನ ಹತ್ರ ಮಾತಾಡಿದ್ರು ಅವ್ರು ಮಾತನಾಡುವಂಥದ್ದು ಅವ್ರಿಗೆ ಏನು ಬೇಕೋ ಅನ್ನುವಂಥ ವಿಷಯದ ಬಗ್ಗೆ ಮಾತ್ರನೇ ಅಲ್ವಾ. ಚಿಕ್ಕ ಮಕ್ಕಳಿಗೆ ಏನು ಬರ್ತಾರೆ, ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿಸು, ಇದು ಕೊಡಿಸು, ಕರೆಕ್ಟಾ? ಇದನ್ನು ಬಿಟ್ಟು ನಿಮ್ಮ ಆರೋಗ್ಯ ಹೇಗಿದೆ, ನೀವು ಹೇಗಿದೆ ಅಂತ ಕೇಳ್ತಾರೆ ಚಿಕ್ಕ ಮಕ್ಕಳು. ಕೇಳಲ್ಲ. 5 ವರ್ಷದ ತನಕ ಅಟ್ಲೀಸ್ಟ್ 5 ಇಯರ್ಸ್ ನಾನು ಹೇಳ್ತಿರೋದು. 5 ಇಯರ್ಸ್ ತನಕ ಸಾಮಾನ್ಯವಾಗಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ಸಂತೋಷವಾಗಿದ್ದಾರಾ, ದುಃಖವಾಗಿದ್ದಾರಾ, ಅವ್ರು ನೋಡಲ್ಲ. ಯಾಕೆಂದ್ರೆ ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಪಾಪ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಿರೋ ಬರೀ ಹಸುವಾದಾಗ ಊಟ ಕೇಳೋದು, ಏನಾದರೂ ಆಸೆ ಬಂದಾಗ ಅದನ್ನ ಕೇಳೋದು. ಆದರೆ ದೊಡ್ಡವ್ರು ಆಗ್ತಾ ಏನಾಗ್ತದೆ, ಮಕ್ಕಳು ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ವಾ. ಅವ್ರಿಗೇನಾದ್ರೂ ಬೇಜಾರಾಗಿದೆಯಾ, ಅವ್ರಿಗೇನಾದ್ರೂ ಬೇಕಾ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ವಾ. ಅದೇ ರೀತಿ ನಾವು ಕೂಡ ದೇವರ ಹತ್ರ ನಾವು ಬಂದಾಗ, ಸ್ಟಾರ್ಟಿಂಗಲ್ಲಿ ನಾವು ಬಂದಾಗ ದೇವರ ಹತ್ರ ನಮ್ಮ ಪ್ರಾರ್ಥನೆಗಳ ಬರೀ ಶಾಪಿಂಗ್ ಲಿಸ್ಟ್ ಇರುತ್ತೆ, ಅದ್ಕೊಡು ಇದ್ಕೊಡು ಅದ್ಕೊಡು ಇದ್ಕೊಡು ಅಂತ. ಆದರೆ ಹೋಗ್ತಾ ನಾವೇನಾಗಬೇಕು, ಮೆಚುರಿಟಿಯಲ್ಲಿ ಬೆಳೀತಾ ಹೋಗ್ಬೇಕು. ಆತನ ಹೃದಯವನ್ನು ನಾವೇನು ಮಾಡ್ಬೇಕಂತೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಆ ಕಾರಣಕ್ಕೋಸ್ಕರ ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವುದು, ಎಲ್ಲಿ ಇಬ್ಬರು ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿದು ಬರುತ್ತೇನೆ. ಅವ್ರು ಯಾವಾಗ ನನ್ನ ಬಗ್ಗೆ ಮಾತನಾಡ್ತಾರಲ್ಲ, ಅವರು ಎಲ್ಲಿ ಇಬ್ಬರು ನನ್ನ ಹತ್ರ ಬಂದು ಬೇಡಿಕೊಳ್ತಾರೋ ನಾನು ಅವರ ಮಧ್ಯದಲ್ಲಿ ಇಳಿದು ಬರುತ್ತೇನೆ ಅಂತ ಹೇಳಿಲ್ಲ. ಅವ್ರು ಹೇಳಿರೋದು ಎಲ್ಲಿ ಕೂಡಿ ಬರುತ್ತದೆ, ನಮ್ಮ ಮಾತುಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ. ಹುಡುಕುವುದಂದ್ರೆ ಏನು ಅಂದರೆ ನಮ್ಮ ಯೋಚನೆಗಳು, ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಆಮೇಲೆ ನಾವು ಆತನನ್ನು ಹುಡುಕಬೇಕಾದ್ರೆ, ಆತನ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತ ದೇವರಾಗಿದ್ದಾನೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋದ ನಮ್ಮ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೂ ಕೂಡ ನೆಬೂಕದ್ನೆಚ್ಚರ್ ರಾಜ ಅವ್ರನ್ನ ಏನ್ ಮಾಡಿ ಹೆದರ್ಕೊಳ್ಳಿಲ್ಲ. ಆ ಸಮಯದಲ್ಲಿ ಅವ್ರು ಹೇಳಿದ್ರು, ನಮ್ಮನ್ನು ದೇವರು ಕಾಯ್ತಾರೆ, ನಮ್ಮನ್ನು ದೇವರು ಬಿಡಿಸ್ತಾರೆ. ಈ ಒಂದು ಬೆಂಕಿಯಿಂದ ನಮ್ಮನ್ನು ಯಾರು ಬಿಡಿಸ್ತಾರೆ? ದೇವರು ಬಿಡಿಸ್ತಾರೆ. ಅವ್ರು ಬಿಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾನು ನಿಮ್ಮ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ ಯಾರು ಬಂದ್ರಂತೆ ಆ ಬೆಂಕಿಯಲ್ಲಿ? ಸ್ವತಃ ಯೇಸು ಸ್ವಾಮಿನೇ ಬಂದರು. ಯಾವ ಸಮಯದಲ್ಲಿ ಅವರು ಆ ಸಮಯದಲ್ಲಿ ಅಯ್ಯೋ ರಾಜ ನಾವು ಹಂಗೆಲ್ಲ ಮಾಡಲ್ಲ, ನಮ್ದು ಈ ಥರ ಸಿಚುವೇಶನ್ ಇದೆ ಅದೆಲ್ಲ ಹೇಳಿಲ್ಲ. ನಾವು ಮಾಡಲ್ಲ, ಯಾಕೆ ನಮ್ಮ ದೇವರು ಬಿಡಿಸ್ತಾರೆ, ಸರ್ವಶಕ್ತನಾದ ದೇವರು ಅಂತ ಅವ್ರು ಹೇಳ್ತಾರೆ. ಯಾರು ಹುಡುಕಿದ್ರಂತೆ, ಯಾರು ಮಾತನಾಡಿದ್ರಂತೆ? ದೇವರನ್ನು ಅವ್ರು ಮಾತನಾಡಿದಾಗ ಯಾರು ಬಂದ್ರಲ್ಲಿ? ಯೇಸು ಸ್ವಾಮಿನೇ ಇಳಿದು ಬಂದರು. ನಾವು ಯಾವುದ್ರ ಬಗ್ಗೆ ಮಾತನಾಡ್ತೇವೆ ಬಹಳ ಮುಖ್ಯ. ಪೌಲ ಮತ್ತು ಸೀಲಾಸನ್ನ ಏನ್ ಮಾಡಿರ್ತಾರೆ, ಸೆರೆಮನೆಯಲ್ಲಿ ಹಾಕಿದಾಗ ಅವ್ರು ಏನ್ ಮಾಡಿದ್ರು? ಕೂತ್ಕೊಳ್ಳ ಅವರು ಅಳ್ತಾ ಇಲ್ಲ, ಸ್ತುತಿಗಳನ್ನ ಸಲ್ಲಿಸ್ತಾ ಇದ್ರು, ಆರಾಧನೆಗಳನ್ನ ಸಲ್ಲಿಸ್ತಾ ಇದ್ರು. ಏನಾಯ್ತು? ಸೆರೆಮನೆಯಲ್ಲಿದ್ದಂತ ಅಷ್ಟು ಬಾಗಿಲುಗಳು ಒಡೆದು ಹೋಯಿತು, ಚೈನ್ಗಳು ಒಡೆದು ಹೋಯಿತು. ಯಾಕೆ?
ಆತನನ್ನು ಹುಡುಕುವಾಗ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ಈ ಸ್ಥಳದಲ್ಲೂ ಕೂಡ ದೇವ ಜನರೇ ಇಲ್ಲಿ ನಾವು ಒಂದು 15-20 ಜನ ಬಂದಿರಬಹುದು. ಆದರೆ ಇಲ್ಲಿ ನಾವು ಎಲ್ಲರಿಗಿಂತ ಮುಂಚೆ ಮತ್ತು ಎಲ್ಲರ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಅವಾಗಿದ್ದರೂ ಇಲ್ಲೇ ಇದ್ದಾರೆ, ಆತನು ಯೇಸು ಕ್ರಿಸ್ತನು ಮಾತ್ರ. ಆಮೇಲೆ ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸಭೆಗೆ ಶಿರಸ್ಸು ಯೇಸು ಮಾತ್ರನೇ, ಮನುಷ್ಯನಲ್ಲ. ಸಭೆಗೆ ಶಿರಸ್ಸು ಯಾರು? ಯಾವುದೇ ಪಾಸ್ಟರ್ ಅಲ್ಲ, ಯಾವುದೇ ದೇವ ಸೇವಕರಲ್ಲ, ಯಾವುದೇ ಪ್ರವಾದಿಗಳಲ್ಲ. ಸಭೆಗೆ ಶಿರಸ್ಸು ಯೇಸು ಸ್ವಾಮಿ ಮಾತ್ರನೇ. ಆಮೇಲೆ ಕೊನೆಯದಾಗಿ ನಾನು ಒಂದು ಕಥೆ ಹೇಳ್ಬಿಟ್ಟು ಮುಗಿಸ್ತೇನೆ. ಸಾಧು ಸುಂದರ್ ಸಿಂಗ್ ಅಂತ ಒಬ್ಬ ದೊಡ್ಡ ಸೇವಕರು, ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಒಬ್ಬ ಸೇವಕರು. ಇವರು ಒಮ್ಮೆ ಹಿಮಾಲಯದಲ್ಲಿ ಸೇವೆ ಮಾಡಬೇಕಾದ್ರೆ, ನಡೆದುಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗಿ ಒಂದು ಕಡೆ ನಿದ್ರೆಗೆ ಜಾರ್ತಾರೆ. ನಿದ್ರೆಗೆ ಜಾರಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎದ್ದಾಗ ಅಲ್ಲಿ ಅವ್ರ ಮುಂದೆ ಸೈತಾನ ಬಂದು ನಿಂತಿದ್ದಂತೆ. ಸೈತಾನ ಬಂದು ನಿಂತು, ನೀನು ಯಾರಿಗೋಸ್ಕರ ಇಷ್ಟೊಂದರ ಸೇವೆ ಮಾಡ್ತಾ ಇದೆಯಾ? ಯಾರನ್ನ ಇಷ್ಟೊಂದರ ಹುಡುಕ್ತಾ ಇದೆಯಾ ನೀನು? ನಿನ್ನ ಯೇಸು ನರಕದಲ್ಲಿ ಇದ್ದಾನೆ ಅಂತ ಹೇಳ್ತಾರಂತೆ. ನಮ್ಮೆಲ್ಲರಿಗೂ ಗೊತ್ತಿರೋದ ಕಥೆ ಇದು. ನಿನ್ನ ಯೇಸು ಎಲ್ಲಿದ್ದಾರಂತೆ? ನರಕದಲ್ಲಿ ಇದ್ದಾರೆ ಅಂತ. ಅವಾಗ ಸಾಧು ಸುಂದರ್ ಸಿಂಗ್ ಒಂದು ಮಾತು ಹೇಳಿರಂತೆ, ನನ್ನ ಯೇಸು ನರಕದಲ್ಲಿದ್ರೂ ಪರವಾಗಿಲ್ಲ, ನಾನು ಅವರನ್ನೇ ಹಿಂಬಾಲಿಸ್ತೀನಿ. ಯಾಕೆಂದ್ರೆ ಅವರು ನರಕದಲ್ಲಿದ್ದರೆ ಆ ನರಕ ಕೂಡ ಏನಾಗುತ್ತೆ? ಪರಲೋಕವಾಗಿ ಮಾರ್ಪಾಡಾಗುತ್ತೆ. ಯಾಕೆ? ಯೇಸು ಸ್ವಾಮಿಯವರು ಹುಡುಕಿದಂಥ ರೀತಿ ಕ್ಷಣ ಮಾತ್ರಕ್ಕೆ ಸೈತಾನ ಹೊರಟು ಹೋಗ್ಬಿಟ್ಟಂತೆ. ಕ್ಷಣ ಮಾತ್ರಕ್ಕೆ ಸೈತಾನ ಅಲ್ಲಿಂದ ಹೊರಟು ಹೋಗ್ಬಿಟ್ಟಂತೆ. ನಾವು ಏನನ್ನು ಮಾತನಾಡ್ತೇವೋ, ಏನನ್ನು ಹುಡುಕುತ್ತೇವೋ ಬಹಳ ಮುಖ್ಯ. ಪರಿಶುದ್ಧಾತ್ಮನ ಸಹಾಯ ಇದ್ದರೆ ಮಾತ್ರ ಸಾಧ್ಯ ಇದು. ಅದಕ್ಕೋಸ್ಕರ ಪರಿಶುದ್ಧಾತ್ಮನ ವರಗಳು ಆತನ ಪ್ರಸನ್ನತೆಯನ್ನು ನಾವು ಯಾವಾಗಲೂ ಕೇಳ್ಕೊಳ್ಬೇಕು. ವಾಕ್ಯದಲ್ಲಿ ನಾವು ಯಾವಾಗಲೂ ನೆರೆಯಾಗಿ ನಿಂತಿರಬೇಕು. ಆವಾಗ ಮಾತ್ರ ನಮ್ಮ ಬಾಯಿಯಲ್ಲೂ ಕೂಡ ಬರುವಂಥ ಪ್ರತಿಯೊಂದು ಮಾತುಗಳು ಕೂಡ ಆತನ ಬಗ್ಗೆಯೇ ಆಗಿರುತ್ತೆ. ಕೆಟ್ಟದಾದರೂ ಪರವಾಗಿಲ್ಲ, ಅದರಲ್ಲೂ ಕೂಡ ದೇವರು ನಮ್ಮನ್ನು ಕಾಪಾಡಿದ್ರಲ್ಲ ಅಂತ ನಾವು ಆತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸೋಣ. ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರಲು ಶಕ್ತನಾಗಿದ್ದಾನೆ. ಆಮೇಲೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಾಮದಲ್ಲಿ ಸೇರಿದವರು ಮಧ್ಯದಲ್ಲಿ ಬರ್ತನೆ ಎಂದು ವಾಗ್ದಾನ ಮಾಡಿದಂಥ ದೇವರು ಯಾವಾಗಲೂ ನಮ್ಮ ಜೊತೆಗಿರೋದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಈ ಸಭೆಗೆ ಶಿರಸ್ಸಾಗಿರುವಂಥ ದೇವರು, ಹಲ್ಲೆಲೂಯ, ಸಭೆ ಇರುವಂಥ ದಿನಗಳೆಲ್ಲ ಕಾಲಗಳು ಆತನು ಇಲ್ಲಿರುತ್ತಾನೆ. ನಮ್ಮ ಮಧ್ಯದಲ್ಲಿ ವಾಸವಾದ ದೇವರು, ಹಲ್ಲೆಲೂಯ, ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ಹಲ್ಲೆಲೂಯ ವಾಕ್ಯಗಳ ಮುಖಾಂತರ ಮುಂದೆಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡೋಣ. ಆತನೆಷ್ಟು ಉನ್ನತನಾಗಿದ್ದಾನೆ, ಎಷ್ಟು ಪರಿಶುದ್ಧನಾಗಿದ್ದಾನೆ. ಆತನ ನಾಮವು ಎಷ್ಟು ಉನ್ನತವಾದದ್ದು. ಹಲ್ಲೆಲೂಯ. ನಮ್ಮ ಮಧ್ಯವಂತ ಬ್ರದರ್ಸ್ ಹಲ್ಲೆಲೂಯ ಶ್ಯಾಮ್ ಅವರು ಬಂದು ನಮಗಾಗಿ ಪ್ರಾರ್ಥಿಸ್ತಾರೆ. ಹಲ್ಲೆಲೂಯ. ಪರಲೋಕದ ಒಡೆಯನಾದ ತಂದೆಗೆ ಸುಂದರ ಸಮಯದಲ್ಲಿ ರಚನೆ, ಈ ಆರಾಧನೆಯಲ್ಲಿ ರಚನೆ, ಆರಂಭದಿಂದ ಅಂತ್ಯದವರೆಗೂ ನಮ್ಮೊಂದಿಗಿದ್ದಕ್ಕಾಗಿ ಸ್ತೋತ್ರ ರಚನೆ. ಆರಾಧನೆ ಸಮಯದಲ್ಲೂ ರಚನೆ ನೀವು ನಮ್ಮೊಂದಿಗೆ ಆರಾಧನೆ ನಾಯಕನಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಭಾಗವನ್ನು ನೀನು ಪರಿಶುದ್ಧನಾಗಿ ನೀನು ನಡೆಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ರಚನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ರಚನೆ. ಅಪ್ಪ, ಹುಡುಕಿರಿ ಕೊಡಲು ಸಿಗುವುದು, ತಟ್ಟಿರಿ ತೆರೆಯುವುದು, ಎಲ್ಲ ನಿಮಗೆ ದೊರಕುವುದೆಂದು ದೇವರ ವಾಕ್ಯ ಹೇಳ್ತದಲ್ಲಪ್ಪ. ನಿಮ್ಮನ್ನು ಕಾಣುವಂತೆ, ನಿಮ್ಮೊಂದಿಗೆ ಮಾತನಾಡುವಂತೆ ನೀವು ವಾಕ್ಯದಲ್ಲಿ ನಮ್ಮನ್ನು ಹಂಚಿಕೊಂಡಿದ್ದ ಸಹೋದರ ಮುಖಾಂತರ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ರಚನೆ. ಈ ಎಲ್ಲಾ ಕಾರ್ಯವನ್ನು ಪರಿಶುದ್ಧಾತ್ಮ ನೀ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಚನೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಕ್ಕಳಲ್ಲಿ ನೀನು ಆಶೀರ್ವದಿಸ ರಚನೆ. ಬಂದಂತೆ ಯಾರು ಹಿಂತಿರುಗಿ ಹೋಗದಂತೆ ರಚನೆ. ನಿಮ್ಮ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಹಲಗೆ ಮೇಲೆ ಬರೆದುಕೊಂಡು ಹೋಗಲಿ ರಚನೆ. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಹೋಗದಂತೆ ಪ್ರತಿ ದಿನ ವಾಕ್ಯಗಳನ್ನು ಧ್ಯಾನ ಮಾಡುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವುದನ್ನು ಪ್ರಾರ್ಥನೆ ರಚನೆ. ಪ್ರತಿ ದಿನವೂ ಪ್ರತಿ ಕ್ಷಣವೂ ರಚನೆ ನಿಮ್ಮೊಂದಿಗೆ ಮಾತನಾಡುವಂತ ಆಸೆ ಬಯಕೆ ನಮ್ಮ ಹೃದಯದ ಬಡಿತವಾಗಿರಲಿ ಎಂದು ನಾವು ಪ್ರಾರ್ಥನೆ ರಚನೆ. ಈ ರೀತಿ ದಿನದಲ್ಲಿ ಒಂದು ಮಾತನಾಡಿದಕ್ಕಾಗಿ ಸ್ತೋತ್ರ ರಚನೆ. ಅದರಂತೆ ನಮ್ಮನ್ನು ನಡೆಸು, ನಿಮ್ಮನ್ನು ಕಾಣುವಂತೆ, ನಿಮ್ಮೊಂದಿಗೆ ಮಾತನಾಡುವಂತೆ ನೀವು ನಮಗೆ ಕೃಪೆ ಮಾಡಿ ರಚನೆ. ಸಹೋದರನ ಮುಚ್ಚು ಮರೆ ಮಾಡು, ಕುಟುಂಬವನ್ನು ಆಶೀರ್ವದಿಸು. ಮಗನು ಇನ್ನೂ ಹೆಚ್ಚಾಗಿ ದೇವರ ರಹಸ್ಯವನ್ನು ಹೊರಪಡಿಸಲು ದೇವರ ಕೃಪೆ ಮಾಡಿ ರಚನೆ. ಆರಾಧಿಸಿದಂತ ಸಹೋದರ ಸಹೋದರಿಯನ್ನು ಆಶೀರ್ವದಿಸನೆ. ಕಾಣಿಕೆ ಕೊಟ್ಟಂತ ಮಕ್ಕಳನ್ನು ಆಶೀರ್ವದಿಸ ರಚನೆ. ಆಡಿದ ಎಲ್ಲಾ ಕಾರ್ಯಗಳನ್ನು ನೀನು ಮಾಡಿ ಮುಗಿಸೋದಕ್ಕಾಗಿ ಸ್ತೋತ್ರ ರಚನೆ. ನಿನ್ನ ಚಿತ್ತ ಒಂದೇ ನೆರವೇರಲಿ ರಚನೆ. ಒಬ್ಬೊಬ್ಬರನ್ನು ಆಶೀರ್ವದಿಸು. ದೊಡ್ಡ ಕಾರ್ಯವನ್ನು
ಎಲ್ಲವನ್ನೇ ಕರದಲ್ಲಿ ಒಪ್ಪಿಸಿಕೊಡ್ತೀನಿ ರಚನೆ. ಬಂದಂತ ಮಕ್ಕಳನ್ನು ಆಶೀರ್ವಿಸು, ಬರದಂತ ಮಕ್ಕಳನ್ನು ಮುಂದಿನ ವಾರ ಕರತಂದು ಸೇರಿಸಪ್ಪ. ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೀನಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಬೇಡಿಕೊಳ್ತೇನೆ ತಂದೆ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಮಾತ್ರ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ನಾವೆಲ್ಲರೂ ಸರಿ ಹೇಳೋಣ. ನನ್ನ ಮನವೇ ಹೂಡಿಕೊಂಡಾಡು, ನನ್ನ ಸಲ್ಲಿಗಳ ತನ್ನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಹೂಡಿಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರವನ್ನು ಕೂಡ ನಮಗೆ ಬೇಡ. ಯೇಸು ಕ್ರಿಸ್ತನ ರಕ್ತಂ ಜಯಂ, ಯೇಸು ಕ್ರಿಸ್ತನ ರಕ್ತಂ ಜಯಂ, ಯೇಸು ಕ್ರಿಸ್ತನ ರಕ್ತಂ ಜಯಂ. ಆಮೆನ್, ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಕೈಕೊಂಡು ವಿಶ್ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ.